ಕಾಲಹರ ಬಸವ, ಕರ್ಮಹರ ಬಸವ, ನಿರ್ಮಳ ಬಸವ, ಶಿವಜ್ಞಾನಿ ಬಸವ ನಿಮ್ಮ ಧರ್ಮವಯ್ಯ ಈ ಭಕ್ತಿಯ ಪಥವು. ಕರುಣಿ ಕಪಿಲಸಿದ್ದ ಮಲ್ಲಿನಾಥಯ್ಯ ನಿಮಗೂ ಎನಗೂ ಬಸವಣ್ಣನ ಧರ್ಮವೇ. ವಿಶ್ವಗುರು ಧರ್ಮಪಿತ ಮಂತ್ರಪುರುಷ ಬಸವಣ್ಣನವರನ್ನು ಎನ್ನ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಜಹೀರಾಬಾದ್ ಲಿಂಗಾಯತ ಸಮಾಜ ವತಿಯಿಂದ ನಡೆಸ್ತಕ್ಕಂಥ ಪ್ರತಿ ವರ್ಷದ ಶ್ರಾವಣದ ಕಾರ್ಯಕ್ರಮದಂತೆ ಈ ಸಾರಿ ಶ್ರಾವಣ ಮಾಸದ 13ನೇ ದಿನದ ಕಾರ್ಯಕ್ರಮ. ಇದರಲ್ಲಿ ಭಾಗಿಯಾಗಿರುವಂಥ ಎಲ್ಲ ಸಮಾಜದ ಹಿರಿಯರಲ್ಲಿ, ಇಲ್ಲಿ ಸೇರಿರುವಂಥ ಎಲ್ಲ ಆತ್ಮೀಯ ಶರಣ ಬಂಧುಗಳೇ, ತಮ್ಮೆಲ್ಲರಲ್ಲೂ ಶರಣಾರ್ಥಿ. ಒಂದು ಯಾವುದೋ ಶಬ್ದ ಮಾಡುತ್ತದೆ. ನಿನ್ನೆ ದಿನ ಅಷ್ಟಾವರಣಗಳಲ್ಲಿ ಗುರು ಮತ್ತು ಲಿಂಗವನ್ನು ಕುರಿತು ಸ್ವಲ್ಪ ಮಟ್ಟಿಗೆ ನೋಡಿದ್ದೀವಿ. ಅಷ್ಟಾವರಣಗಳಲ್ಲಿ 3ನೇದು ಜಂಗಮ. ಗುರು, ಲಿಂಗ, ಜಂಗಮ. ಜಂಗಮ ಅನ್ನುವಂಥ ಶಬ್ದಕ್ಕೆ ಬಹಳ ವಿಶಾಲವಾಗಿರ್ತಕ್ಕಂಥ ಒಂದು ಅರ್ಥ ಇದೆ. ಸುಮಾರು 8-9 ಅರ್ಥಗಳನ್ನು ಕೊಡ್ತಾ ಹೋಗ್ತಾರೆ. ಜಂಗಮ ಅಂದರೆ ಜನನ ಮರಣ ಗಮನವನ್ನು ಗೆದ್ದಂಥವನು ಅಂತ. ಜನನ ಮರಣ ಗಮನಗಳನ್ನು ಇಲ್ಲವನ್ನಾಗಿ ಮಾಡಿಕೊಂಡು ಶೂನ್ಯವನ್ನು ಸಂಪಾದನೆಯನ್ನು ಮಾಡಿಕೊಂಡಿರ್ತಕ್ಕಂಥವನು ಯಾರೋ ಅವನಿಗೆ ಜಂಗಮ ಅಂತ. ಸುಜ್ಞಾನಿಯಾಗಿರ್ತಕ್ಕಂಥವನು ಜಂಗಮ. ಹಳ್ಳಿಗೆ ಏಕರಾತ್ರಿಯಂತೆ, ಪಟ್ಟಣಕ್ಕೆ ಪಂಚರಾತ್ರಿಯಂತೆ ಸಂಚಾರ ಮಾಡ್ತಕ್ಕಂಥವನು ಜಂಗಮ. ಸತ್ಯದ ನಿತ್ಯದ ಬದುಕನ್ನು ಸರಿಯಾಗಿ ಜನಗಳಿಗೆ ಮಾರ್ಗದರ್ಶನವನ್ನು ಮಾಡತಕ್ಕಂಥವನು ಜಂಗಮ. ಒಂದು ಅರ್ಥದಲ್ಲಿ ಸಮಾಜಕ್ಕೂ ಕೂಡ ಜಂಗಮ ಅಂತ ಕರೀತಾರೆ. ಲಿಂಗವ ನೋಡುವ ಅಣ್ಣಗಳಿರ ಜಂಗಮವ ನೋಡಿರಿ ಅಂತ ಹೇಳಿದರೆ, ಸಮಾಜದಲ್ಲೂ ಕೂಡ ಕಷ್ಟ, ನೋವು, ಸುಖ ಇವುಗಳಿಗೆಲ್ಲ ಸ್ಪಂದಿಸ್ತಕ್ಕಂಥದ್ದು ಕೂಡ ನಿಮ್ಮೆಲ್ಲರ ಕರ್ತವ್ಯ. ಅದಕ್ಕೂ ಒಂದು ಅರ್ಥದಲ್ಲಿ ಜಂಗಮ ಅಂತ ಕರೀತಾರೆ. ಅಂಥ ಸುಜ್ಞಾನಿಯಾಗಿರ್ತಕ್ಕಂಥ ಜಂಗಮನನ್ನು ಮನೆಗೆ ಕರ್ಕೊಂಡೋಗಿ ಆದರ ಆತಿಥ್ಯಗಳನ್ನು ಮಾಡಿ, ಮರದ ಬಾಯಿ ಬೇರೆಂದು ತಳಕ್ಕೆ ನೀರೆರೆದರೆ ಮೇಲೆ ಪಲ್ಲವಿಸಿತ್ತು ನೋಡ ಅಂತಾರೆ. ಲಿಂಗದ ಬಾಯಿ ಜಂಗಮವೆಂದು ಪಡಿ ಪದಾರ್ಥವ ನೀಡಿದರೆ ಮುಂದೆ ಸಕಲ ಪಡಿ ಪದಾರ್ಥವನೀವ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಹಾಗಾಗಿ ಆಮೇಲೆ ಜಂಗಮದ ಮಹತ್ವ ಅಂತೂ ಅದರಲ್ಲೂ 12ನೇ ಶತಮಾನದಲ್ಲಿ ಬಹಳ ವಿಶೇಷವಾಗಿತ್ತು. ಅದರಲ್ಲೂ ವಿಶೇಷವಾಗಿ ಬಸವಣ್ಣನಿಗೆ ಜಂಗಮ ಪ್ರಾಣಿ ಅಂತ ಕರೀತಾರೆ. ನಾವೇನು ಹಿಂದೆ ಆಗೋಗಿರ್ತಕ್ಕಂಥ 63 ಜನ ಪುರಾತನರು ಹೇಳ್ತೀವಿ, ಸಿರಿಯಾಳ, ಚಂಗಳೆ ಅವರೆಲ್ಲರೂ ಜಂಗಮಕ್ಕೆ ನೀಡಿದ್ರಿಂದನೇ ಅವರು ಸದ್ಗತಿಯನ್ನು, ಮುಕ್ತಿಯನ್ನು ಹೊಂದಿದ್ರು, ತವನಿಧಿಯನ್ನು ಪಡೆದ್ರು ಅಂತಕ್ಕಂಥದ್ದನ್ನು ನಾವೆಲ್ಲ ಇತಿಹಾಸಗಳಲ್ಲಿ ಓದ್ತೀವಿ. ಬಸವಣ್ಣನಿಗೆ ಒಂದು ಸರಿ ಹೀಗೆ ಒಬ್ಬ ಜಂಗಮ ಬಂದಿರ್ತಾನೆ. ಅವರ ಅರಮನೆಯಿಂದ ಬಂದು ಮನೆಯಲ್ಲಿ ಪ್ರಸಾದ ಮಾಡಿ ಒಂದಿಷ್ಟು ರೆಸ್ಟ್ ತಗೋಬೇಕು ಅಂತ ಮಲಗಿರ್ತಾರೆ. ಒಬ್ಬ ಜಂಗಮ ಬರ್ತಾನೆ. ಹೊರಗಡೆ ಇರ್ತಕ್ಕಂಥ ಒಬ್ಬ ಕಾವಲುಗಾರ ಬೈದು ಕಳಿಸ್ಕೊಡ್ತಾನೆ. ಅವರಿಗೆ ನಾಸರಿಕೆ ಬೇಸರಿಕೆ ಇರಲ್ಲ, ಈಗ ಬಂದು ಮಲಗಿದ್ದಾರೆ ಹೋಗಂತೇಳಿ. ಆಮೇಲೆ ನೀಲಾಂಬಿಕಾ ತಾಯಿಯವರು ಬಂದು ಹೇಳಿಸಿದ್ರೆ ಹೇಳೋದೇ ಇಲ್ಲಂತೆ ಬಸವಣ್ಣವರು. ಯಾಕೋ ಬಸವಣ್ಣವ್ರು ಏನು ಮಾಡಿದರೆ ಹೇಳ್ತಾ ಇಲ್ಲ ಅಂತ ಚನ್ನಬಸವಣ್ಣ, ಅಕ್ಕನಾಗಮ್ಮ ಎಲ್ಲ ಬಂದು ನೋಡ್ತಾರೆ. ಚನ್ನಬಸವಣ್ಣನಿಗೆ ಗೊತ್ತಾಗ್ತದೆ. ಹೊರಗಡೆ ಬಂದು ಕಾವಲುಗಾರನ ಕೇಳ್ತಾರೆ, ಯಾರಾದರೂ ಬಂದಿದ್ದರೆ ಬಸವಣ್ಣವ್ರನ್ನ ಹುಡ್ಕೊಂಡು ಅಂತ. ಹೌದು, ಒಬ್ಬ ವ್ಯಕ್ತಿ ಬಂದಿದ್ದ, ನಾನು ಈ ರೀತಿ ಅವನಿಗೆ ಬೈದು ಕಳಿಸ್ಕೊಟ್ಟೆ ಅಂತ. ನೀವು ಮಾಡಿರೋ ಅನಾಹುತ ಹೇಗಾಗಿದೆ ನೋಡು, ಅವರನ್ನು ಹುಡ್ಕೊಂಡು ಬರ್ರಿ ಅಂತೇಳಿ 4 ದಿಕ್ಕಿಗೂ ಕಳಿಸಿ ಆತನನ್ನು ಹುಡುಕೊಂಡು ಬಂದು, ಆತ ಬಂದು ಬಸವಣ್ಣನನ್ನು ಎಬ್ಬರಿಸಿದ ಮೇಲೆ ಬಸವಣ್ಣ ಹೇಳುತ್ತಾರೆ ಅಂತ. ಅದಕ್ಕೆ ಬಸವಣ್ಣನನ್ನು ಜಂಗಮ ಪ್ರಾಣಿ ಅಂತ ಕರೀತಾರೆ. ಅವರ ಪ್ರಾಣ ಎದ್ರ ಮೇಲೆ ಇಟ್ಟಿದ್ರು? ಅವರು ಜಂಗಮರ ಮೇಲೆ ಇಟ್ಟಿದ್ರು. ಅನಿಮಿಷ ಎದ್ರ ಮೇಲೆ ಇಟ್ಟಿದ್ದ? ಲಿಂಗದ ಮೇಲೆ ಇಟ್ಟಿದ್ದ. ಅದಕ್ಕೆ ಆತನನ್ನು ಲಿಂಗ ಪ್ರಾಣಿ ಅಂತ ಕರೀತಾರೆ. ಬಸವಣ್ಣನನ್ನು ಜಂಗಮ ಪ್ರಾಣಿ ಅಂತ ಕರೀತಾರೆ.
ಅಂಥ ಒಬ್ಬ ಜಂಗಮ ಆತನ ಆದರ ಆತಿಥ್ಯ. ಯಾಕೆಂದರೆ ಸಮಾಜಕ್ಕೆ ತನ್ನನ್ನು ಪರಿಪೂರ್ಣವಾಗಿ ಅರ್ಪಣೆ ಮಾಡಿಕೊಂಡಿರ್ತಕ್ಕಂಥ ಜಂಗಮನ ಜ್ಞಾನ ಆಗಿರ್ಬೋದು, ಅವನ ಯೋಗಕ್ಷೇಮಗಳನ್ನಾಗಿರ್ಬೋದು ನಾವು ಭಕ್ತಿಯಿಂದ ಮಾಡಿದಾಗ ಅದು ದೇವರಿಗೂ ಕೂಡ ತೃಪ್ತಿಯಾಗ್ತದೆ ಅಂತಕ್ಕಂಥದ್ದು. ಹಾಗಾಗಿ ನಾವು ಬಹಳ ಜನ ನಮ್ಮ ಧರ್ಮ, ನಮ್ಮ ತತ್ವ, ನಮ್ಮ ಸಿದ್ಧಾಂತಗಳನ್ನು ಅಥವಾ ನಮ್ಮ ಲಿಂಗ ಯಾವುದೋ ಜಾತಿಯ ಕುರುಹೋ, ಮತದ ಕುರುಹೋ, ಪಂಥದ ಕುರುಹೋ, ಏನೇನೋ ತಪ್ಪು ಕಲ್ಪನೆಗಳಲ್ಲಿ ನಾವು ನಡೀತಿರ್ತೀವಿ. ಅದನ್ನು ನಿಜವಾದ ಒಂದು ಸತ್ಯವನ್ನು ತೋರಿಸ್ಕೊಡ್ತಕ್ಕಂಥವನು ಯಾರು ಅಂದರೆ ಜಂಗಮ. ಒಂದು ಸರಿ ಏನಾಗಿರುತ್ತೆ, ಒಬ್ಬ ಸನ್ಯಾಸಿ ದಾರಿಯಲ್ಲೂ ಹೀಗೆ ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿ ಸಂಚಾರ ಮಾಡ್ತಾ ಜನಗಳಿಗೆ ತತ್ವ ಉಪದೇಶಗಳನ್ನು ಮಾಡ್ತಾ ಹೋಗ್ತಾ ಇರ್ತಾನೆ. ಒಂದು ಕಡೆ ಮಧ್ಯಾಹ್ನ ಬಿಸಿಲು ಭಾಳ ಇರ್ತದೆ. ಒಂದು ಮರದ ಕೆಳಗಡೆ ಸ್ವಲ್ಪ ತಂಪತ್ತಾಗಲಿ ಅಂತೇಳಿ ಅವರೊಂದು ಆಲದ ಮರ ಅದರ ಕೆಳಗೆ ಕೂತಿರ್ತಾರೆ, ತಪಸ್ಸಿಗೆ ಕೂತಿರ್ತಾರೆ. ಅಲ್ಲೊಬ್ಬ ರೈತ, ಪಕ್ಕದ ಹೊಲ ರೈತ ನೋಡ್ದ ಅವರನ್ನು. ಯಾರೋ ಜ್ಞಾನಿಗಳು ಅಂತೇಳಿ ಬಂದು ನಮಸ್ಕಾರ ಮಾಡ್ದ. ಅವರು ಕಣ್ಣು ಮುಚ್ಕೊಂಡು ಗಾಢವಾಗಿ ಒಂದು ಧ್ಯಾನಕ್ಕೆ ಮಗ್ನರಾಗಿದ್ದರು. ಅಂಥ ಸಂದರ್ಭದಲ್ಲಿ ಅವರನ್ನು ಮಾತಾಡಿಸ್ಲಿಲ್ಲ. ಅವ್ರ ಮುಂದೆ ಏನೋ ಒಂದು ವಸ್ತು ಇತ್ತು. ಅದು ಏನು ಅಂತ ಹಿಂಗೆ ತೆಗೆದು ನೋಡ್ದ ಅವ ರೈತ. ಅದರೊಳಗೆ ಅವರ ಅಪ್ಪನ ಮುಖ ಕಾಣಿಸ್ತಿತ್ತು. ಅದರೊಳಗೆ ಏನಾಗಿತ್ತು, ಅವರ ಅಪ್ಪನ ಮುಖ ಕಾಣಿಸ್ತಿತ್ತು. ಅವನು ವಿಚಾರ ಮಾಡ್ದ, ಇದು ನಮ್ಮ ಅಪ್ಪನ ಫೋಟೋ ಇದ್ದಂಗೆ ಐತಲ್ಲ, ಈ ಸನ್ಯಾಸಿಗಳ ಹತ್ರಕ್ಕೆ ಯಾಕೆ ಬಂತ? ಅವ್ರು ಹೆಂಗಿದ್ರೆ ಕಣ್ಣು ಮುಚ್ಕೊಂಡು ಕೂತಿದ್ರು. ಮನೆಗೆ ತೊಗೊಂಡು ಬಂದ. ಮನೆಗೆ ತೊಗೊಂಡು ಬಂದಮೇಲೆ ಏನು ಮಾಡ್ತಿದ್ದ, ಹಗಲೆಲ್ಲ ನೋಡೋದು, ಒಂದು ಬೀರು ಒಳಗೆ ಮುಚ್ಚಿಡೋದು, ಹಗಲೆಲ್ಲ ನೋಡೋದು, ಬೀರು ಒಳಗೆ ಮುಚ್ಚಿಡೋದು ಮಾಡ್ತಿದ್ದ. ಅವನ ಹೆಂಡ್ತಿಗೆ ಅನುಮಾನ ಬಂತು, ನನ್ನ ಗಂಡ ಏನೋ ಹಗಲೆಲ್ಲ ಮುಚ್ಚಿಡೋದು ಮಾಡ್ತದಾನೆ. ಆಮೇಲೆ ಆಕೆ ಗಂಡ ಇಲ್ಲದಾಗ ಏನು ಮಾಡಿದ್ಲು, ಆಕೆ ಕದ್ದು ತೆಗೆದು ನೋಡಿದ್ಲು. ಅದ್ರಾಗ ಒಬ್ಬ ಹೆಣ್ಣುಮಗಳು ಫೋಟೋ ಇತ್ತು. ನಾನೆಂಥ ಸುಂದರವಾದ ಚಲೋ ಹೆಂಡ್ತಿ ಇದ್ದು ನನ್ನ ಗಂಡನಿಗೆ ಎಂಥ ಕೆಟ್ಟ ಬುದ್ಧಿ ಬಂತಲ್ಲ, ಯಾವುದೋ ಹೆಣ್ಮಗಳು ಫೋಟೋ ಇಟ್ಕೊಂಡು ನೋಡ್ತಾ ಇದ್ದಾನೆ ಅಂತ. ಆಕೆ ಹೆಣ್ಮಕ್ಳು ಸಿಟ್ಟು ಬಂದರೆ ಗೊತ್ತಲ್ಲ ನಿಮಗೆ, ಮನೆಗೆ ಒಲೆ ಹಚ್ಚಂಗಿಲ್ಲ, ಕಣ್ಣಲ್ಲಿ ನೀರು. ಆಮೇಲೆ ಊರಲ್ಲಿ ಹಿರಿಯರ ಮುಂದೆ ಹೋಯ್ತು ದೂರದು, ನನ್ನ ಗಂಡ ಯಾವುದೋ ಹೆಣ್ಮಗಳನ್ನ ಇಟ್ಕೊಂಡ, ಅವ್ನು ಫೋಟೋ ನೋಡ್ತಾನೆ, ಏನೇನೋ ಆಕಿ ಹೋಗಿ ಹೇಳಿದ್ಲು. ಆಮೇಲೆ ಹಿರಿಯರು ಆಮೇಲೆ ಅವ್ನು ಕರೆಸಿದ್ರು, ಏನು ಅಂತ ಕೇಳಿದ್ರು. ಕೇಳಿದ ತಕ್ಷಣ, ಅಲ್ರಿ ನಾನು ನಮ್ಮಪ್ಪನ ಫೋಟೋ ನೋಡಿದ್ರೆ ಆಕಿಗೇನಾಗಬೇಕು ಅಂದವ. ಆಕೆ ಇಲ್ರಿ ಒಬ್ಬ ಹೆಣ್ಮಗಳು ಫೋಟೋ ಅಂತ ಆಕೆ ಹೇಳ್ತಾಳೆ. ಆಮೇಲೆ ಅವ್ನು ಹಿರಿಯ ವಿಚಾರ ಮಾಡ್ದ, ಇದು ಈಕಿ ನೋಡಿದ್ರೆ ಹೆಣ್ಮಗಳು ಫೋಟೋ, ಅವ್ನು ನೋಡಿದ್ರೆ ನಮ್ಮ ಅಪ್ಪನ ಫೋಟೋ, ನೋಡೋಣ ಅದು ಯಾವ ವಸ್ತು ತಗೊಂಬ ಇಲ್ಲಿ. ಅವನು ಹಿಡ್ಕೊಂಡು ನೋಡ್ದ, ಇದು ನಮ್ಮ ಅಜ್ಜನ ಫೋಟೋ ಅಂದ. ಅವನು ಹಿಡ್ಕೊಂಡು ನೋಡಿ, ಇದು ನಮ್ಮ ಅಜ್ಜನ ಫೋಟೋ, ನಿಮ್ಮ ಹತ್ರ ಯಾಕೆ ಬಂತು, ನೀವ್ಯಾಕೆ ಜಗಳ ಆಡ್ತಿದ್ದೀರಿ ಅಂತ ಹೇಳ್ದ. ಹಿಂಗೆ ಊರು ತುಂಬ ಅದನ್ನು ನೋಡಿದವರೆಲ್ಲ ಒಬ್ಬೊಬ್ಬರು ಒಂದೊಂಥರ, ಇದು ನಮ್ಮ ಚಿಕ್ಕಪ್ಪಂದು, ನನ್ನ ಕಾಕ ಅಂದು ಹಿಂಗೆ ಹೇಳ್ತಾ ಹೋದರು. ಸನ್ಯಾಸಿಗೆ ಎಚ್ಚರ ಆಯಿತು, ಧ್ಯಾನಕ್ಕೆ ಕುಂತವರು. ಆಮೇಲೆ ನೋಡಿದ್ರು ಅದು ಇರಲಿಲ್ಲ ವಸ್ತು. ಈ ವಸ್ತುವಿನ ಬಳಕೆ ಇನ್ನೂ ಈ ಭಾಗದಲ್ಲಿ ಬಂದಿಲ್ಲ, ಇದು ಹೊಸದಾಗಿ ಅವರು ಬೇರೆ ಕಡೆಯಿಂದ ತಗೊಂಡು ಬಂದಿದ್ದರು. ಇದೇನಾದರೂ ಅವಾಂತರ ಆಗುತ್ತೆ, ಇಲ್ಲಿ ಅಕ್ಕಪಕ್ಕ ಯಾವ ಹಳ್ಳಿ ನೋಡೋಣ ಅಂತ ಹೇಳ್ಬಿಟ್ಟು ಹೋಗಿ ನೋಡ್ತಾರೆ. ಊರಿಗೂರೇ ಗದ್ದಲ ಶುರುವಾಗಿತ್ತು. ಆವಾಗ ಹೋಗಿ ಸ್ವಾಮಿಗಳು ಹೇಳಿದರು, ಸನ್ಯಾಸಿಗಳು, ಇದ್ರ ಹೆಸರು ಕನ್ನಡಿ ಅಂತ. ಆ ದೇಶಕ್ಕಿಂತ ಕನ್ನಡಿ ಬಳಕೆ ಬಂದಿರಲಿಲ್ಲ, ಅವರು ಮತ್ತೆ ಎಲ್ಲಿಂದನೋ ತಗೊಂಡು ಬಂದಿದ್ದರು. ಇದ್ರ ಹೆಸರು ಕನ್ನಡಿ ಅಂತ. ಇದು ನಿಮ್ಮ ಅಪ್ಪನ ಫೋಟೋನೂ ಅಲ್ಲ, ಹೆಣ್ಮಗಳ ಫೋಟೋನೂ ಅಲ್ಲ, ನಿಮ್ಮ ಅಜ್ಜಂದು ಅಲ್ಲ, ಕಾಕಂದು ಅಲ್ಲ, ಯಾರು ಎದುರಿಗಿಟ್ಕೋತಾರೆ ಅವ್ರ ಮುಖ ಅದ್ರಾಗೆ ಕಾಣುತ್ತದೆ ಅಂತೇಳಿ ಒಂದಿಷ್ಟು ಅವರಿಗೆ ಮನವರಿಕೆ ಮಾಡಿಕೊಟ್ಟು ಅವ್ರ ಜಗಳನ ಕಮ್ಮಿ ಮಾಡಿದ್ರು. ಹಾಗೆ ನಾವು ಲಿಂಗ ಅಂತಕ್ಕಂಥದ್ದನ್ನು ಹಿಡ್ಕೊಂಡು ಇದು ಜಾತಿ, ಮತ, ಪಂಥ ಏನೇನೋ ಇವುಗಳ ಭ್ರಮೆಯಲ್ಲಿ ನಮ್ಮ ತತ್ವ ಸಿದ್ಧಾಂತಗಳನ್ನು ಸರಿಯಾಗಿ ತಿಳ್ಕೊಳ್ಳದೆ ಒಂದು ರೀತಿಯಲ್ಲಿ ನಮ್ಮ ಜೀವನ ನಡೆದದೆ. ಆದರೆ ಇದನ್ನು ಸರಿಯಾಗಿ ತಿಳಿಸ್ಕೊಡ್ತಕ್ಕಂಥದ್ದು ಕರ್ತವ್ಯ ಯಾರ್ದು ಅಂತ ಹೇಳಿದರೆ ಜಂಗಮನದ್ದು. ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿ ಸಂಚಾರ ಮಾಡುತ್ತಾ ಜನಗಳಿಗೆ ಧರ್ಮ, ತತ್ವ, ಸಿದ್ಧಾಂತಗಳನ್ನು ತಿಳಿಸ್ಕೊಡ್ತಕ್ಕಂಥವನು ಜಂಗಮ. ಅಂತ ಜಂಗಮ ಅತ್ಯಂತ ಶ್ರೇಷ್ಠ. ಜಂಗಮ ಸೇವೆಗೆ ಅತ್ಯಂತ ಒಂದು ಮಾನ್ಯತೆಯನ್ನು 12ನೇ ಶತಮಾನದಲ್ಲೂ ಕೊಟ್ಟಿದ್ದರು. ನಾವು ಮೋಳಿಗೆ ಮಾರಯ್ಯ ಪ್ರತಿನಿತ್ಯ 12,000 ಜಂಗಮರಿಗೆ ಪ್ರಸಾದ ಮಾಡಿಸ್ತಿದ್ನಂತ. ಆಮೇಲೆ ಅವರೆಲ್ಲರೂ ಕಲ್ಯಾಣಕ್ಕೆ ಬರ್ತಾರೆ, ಆ ನಂತರದ್ದು ಬೇರೆ.
ಅಂದರೆ ಅಷ್ಟೊಂದು ಜಂಗಮರಾಧನೆಗೆ ಆ ಸಮಯದಲ್ಲಿ ಮಹತ್ವ ಇತ್ತು ಅಂತಕ್ಕಂಥದ್ದನ್ನು ನಾವು ನೋಡ್ತೇವೆ. ಜಂಗಮರು ಕೂಡ ಅಂಥ ಉನ್ನತ ಮಟ್ಟದವರೇ ಇದ್ದರು. ಅಷ್ಟಾವರಣಗಳಲ್ಲಿ ಗುರು, ಲಿಂಗ, ಜಂಗಮ, ಆಮೇಲೆ ಬರ್ತಕ್ಕಂಥದ್ದು ವಿಭೂತಿ. ಶ್ರೀ ವಿಭೂತಿಯ ಪೂಸದವರ, ಶ್ರೀ ರುದ್ರಾಕ್ಷಿಯ ಧರಿಸದವರ, ನಿತ್ಯ ಲಿಂಗಾರ್ಚನೆಯ ಮಾಡದವರ, ಜಂಗಮವೇ ಲಿಂಗವೆಂದು ಅರಿಯದವರ, ಸದ್ಭಕ್ತರ ಸಂಘದಲ್ಲಿ ಇರದವರ, ಎನಗೊಮ್ಮೆ ತೋರದಿರು ಕೂಡಲ ಸಂಗಮ ದೇವ ಅಂತಾರೆ. ಶ್ರೀ ವಿಭೂತಿಯ ಧರಿಸದವರ, ಹಣೆ ಮೇಲೆ ಹಚ್ಚಿಕೊಳ್ಳದೆ ಇರತಕ್ಕಂಥವರನ್ನು, ಶ್ರೀ ರುದ್ರಾಕ್ಷಿಯನ್ನು ಧರಿಸದೇ ಇರತಕ್ಕಂಥವರನ್ನು, ನಿತ್ಯ ಲಿಂಗಾರ್ಚನೆಯನ್ನು ಮಾಡದೇ ಇರತಕ್ಕಂಥವರನ್ನು, ಜಂಗಮವೇ ಲಿಂಗವೆಂದು ಅರಿಯದೇ ಇರತಕ್ಕಂಥವರನ್ನು, ಅಂಥವ್ರ ಮುಖನೇ ನನಗೆ ತೋರಿಸ್ಬೇಡ ಅಂತಾರೆ ಬಸವಣ್ಣವರು. ಹಂಗಾರೆ ಬಸವಣ್ಣವರು ಎಂಥವ್ರ ಮುಖ ನೋಡ್ಲಿಕ್ಕೆ ಇಷ್ಟಪಡ್ತಾರೆ? ಈ ಎಲ್ಲ ಲಾಂಛನಧಾರಿಗಳಾಗಿದ್ದಕ್ಕಂಥವ್ರನ್ನ ನೋಡೋಕ್ಕೆ ಇಷ್ಟಪಡ್ತಾರೆ ವಿನಃ ಅವು ಇರಲಿಲ್ಲ ಬಸವಣ್ಣ ಅವ್ರ ಮುಖನೇ ನೋಡೋಕ್ಕೆ ಇಷ್ಟಪಡೋದಿಲ್ಲ. ಅಂಥವ್ರ ಮುಖನೇ ನೋಡೋಕ್ಕೆ ಇಷ್ಟಪಡೋದಿಲ್ಲ. ಯಾಕೆಂದರೆ ಅಷ್ಟೊಂದು ಶ್ರೇಷ್ಠವಾಗಿರ್ತಕ್ಕಂಥ ಶ್ರೀ ವಿಭೂತಿ ಅಂತ ಹೇಳಿದರೆ, ವಿ ಅಂದರೆ ವಿಶೇಷವಾಗಿ, ಭೂತಿ ಅಂದರೆ ಆಗುವುದು. ಶ್ರೀ ವಿಭೂತಿಯನ್ನು ಧರಿಸೋದ್ರಿಂದ ಏನಾಗ್ತದೆ, ಭೂತತ್ವದ ಗುಣಗಳನ್ನು ಹೋಗಲಾಡಿಸಿ ವಿಶೇಷ ವ್ಯಕ್ತಿತ್ವವನ್ನು, ನಂಬಿಕೆಯನ್ನು ತಂದುಕೊಡ್ತಕ್ಕಂಥದ್ದು ಯಾವುದು ಅಂದರೆ ವಿಭೂತಿ. ಹಾಗಾಗಿ ವಿಭೂತಿ ಧಾರಣೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಅದು ಬಹಳ ಪುರಾತನ ಕಾಲದಿಂದನೂ ಕೂಡ ವಿಭೂತಿಗೆ ಅತ್ಯಂತ ಮಹತ್ವ ಇದೆ. ಪುರಾಣಗಳಲ್ಲೂ ಬರ್ತದೆ. ಪುರಾಣದ ಕಥೆಗಳನ್ನು ಹೇಗೆ ಏನು ಅಂತ ಕೇಳಬಾರದು, ಸುಮ್ಮನೆ ಕೇಳಬೇಕು ಅವನ್ನ. ಒಂದು ಸತಿ ಹಿಂಗೆ ಪಾರ್ವತಿ, ನಿಮ್ಮವೆಲ್ಲ ಮಹಿಳಾ ಸಂಘಗಳಿದಾವಲ್ಲ, ಕೈಲಾಸದಲ್ಲೊಂದು ಮಹಿಳಾ ಸಂಘ ಇತ್ತಂತ. ಅದಕ್ಕೆ ಒಂದು ಮೀಟಿಂಗ್ ಇತ್ತು. ಅದಕ್ಕೆ ಅಧ್ಯಕ್ಷೆಯಾಗಿ ಪಾರ್ವತಿನ ಮಾಡಿದರು. ಪಾರ್ವತಿ ಹೋಗಿ ಗಂಡನ ಕೇಳಿದ್ಲು, ನೋಡ್ರಿ ನಾನು ಮಹಿಳಾ ಸಂಘಕ್ಕೆ ಅಧ್ಯಕ್ಷೆಯಾಗಿ ಹೋಗ್ತಾ ಇದ್ದೀನಿ. ನನ್ನ ಅಕ್ಕಪಕ್ಕ ಎಲ್ಲ ಲಕ್ಷ್ಮೀ, ಸರಸ್ವತಿ ಅವರೆಲ್ಲರೂ ಮೈ ತುಂಬ ಬಂಗಾರ ಹಾಕ್ಕೊಂಡು ಬಂದಿರ್ತಾರೆ. ನನಗೂ ಒಂದಿಷ್ಟು ಬಂಗಾರ ಬೇಕು. ಶಿವಪ್ಪ ಅಂದ್ರೆ ಗೊತ್ತಲ್ಲ ನಿಮಗೆ, ಬೋಳಾಶಂಕರ. ಏನೈತೆ ಅವನ ಮೈಯಲ್ಲಿ? ಮೈ ಮೇಲೆ ಏನಿದೆ? ಬ್ರಹ್ಮ, ವಿಷ್ಣು ಇವರೆಲ್ಲ ಹಾಕ್ಕೊಂಡಿರ್ತಾರಲ್ಲ, ಹಂಗೇನಾರ ಕಿರೀಟ ಬಂಗಾರ ಇರ್ತದೆ? ಏನಿರೋದಿಲ್ಲ, ಬರೀ ಮೈ ತುಂಬ ವಿಭೂತಿ ಬಡ್ಕೊಂಡಿರ್ತಾನೆ. ಬಂಗಾರ ಎಲ್ಲಿಂದ ಬರ್ಬೇಕು ಶಿವಪ್ಪನ ಹತ್ರ? ಅದಕ್ಕೆ ಆಕೆ ಹೇಳಿದ್ಲು, ನನಗೆ ಬಂಗಾರ ಇಲ್ಲದೆ ಹೋದ್ರೆ ಅವಮಾನ ಆಗ್ತದೆ. ಮತ್ತು ಅವರೆಲ್ಲರೂ ಹಾಕ್ಕೊಂಬಂದಿರ್ತಾರೆ. ಹೆಣ್ಮಕ್ಳು ಗೊತ್ತವಲ್ಲ ನೀವು, ಯಾವುದಾದ್ರು ಮದುವೆ ಸಭೆ ಸಮಾರಂಭಕ್ಕೆ ಮೈ ತುಂಬ ಬಂಗಾರ ಹಾಕ್ಕೊಂಡು ಹೋದರೆ ಅವ್ರಿಗೆ ಸಿಗೋ ಮರ್ಯಾದೆ ಬೇರೆ, ಏನು ಇಲ್ಲದೆ ಹಂಗೆ ಹೋದ್ರೆ ಅವ್ರಿಗೆ ಸಿಗೋ ಮರ್ಯಾದೆನೇ ಬೇರೆ. ಹಂಗಾಗಿ ಸ್ವಲ್ಪ ತಾವು ಒಪ್ಪಿಗೆ ಕೊಟ್ಟರೆ ನಾವು ಹೋಗಿ ಕುಬೇರನ ಹತ್ರ ಒಂದಿಷ್ಟು ಬಂಗಾರ ಇಸ್ಕೊಂಡು ಹಾಕ್ಕೊಂಡು ಹೋಗ್ತೀನಿ ಅಂತ ಕೇಳಿದ್ಲ. ಅವ ಹೇಳ್ದ, ನಿನಗೆ ವಿಭೂತಿ ಅಷ್ಟು ಸುಂದರವಾಗಿ ಯಾವುದೂ ಕಾಣೋದಿಲ್ಲ, ವಿಭೂತಿ ಹಚ್ಕೊಂಡು ಹೋಗು ಅಂತ ಹೇಳ್ದ. ಹೆಣ್ಮಕ್ಳ ಹಠ ಗೊತ್ತಲ್ಲ, ನನಗೆ ಬೇಕೇ ಬೇಕು ಅನ್ಲಕ್ಕೆ. ಅದಕ್ಕೆ ಅವ ಏನು ಮಾಡ್ದ ಶಿವಪ್ಪ ಅಂದರೆ, ಒಂದು ವಿಭೂತಿ ತುಂಡು ಕೊಟ್ಟ ಆಕೆ ಕೈಗೆ. ನೋಡು, ಇಷ್ಟೇ ತೂಕದ ವಿಭೂತಿ ಬಂಗಾರ ಇಸ್ಕೊಂಡು ಹೋಗ್ಬೇಕು ನೀವು ಒಡವೆಗಳನ್ನು. ಆಯಿತು ಅಂದ್ಲಕ್ಕೆ. ಆ ವಿಭೂತಿ ತೊಗೊಂಡು ಬಂದ್ಲು. ದೂರದಿಂದ ನೋಡ್ದ ಕುಬೇರ, ಓಡಿ ಬಂದು ಸಾಷ್ಟಾಂಗ ನಮಸ್ಕಾರ ಹಾಕಿದ. ಜಗನ್ಮಾತೆ, ತಾವ್ಯಾಕೆ ಬರೋಕ್ಕೆ ಹೋಗಿದ್ರಿ, ಹೇಳಿ ಕಳಿಸಿದ್ರೆ ನಾನೇ ಬರ್ತಿದ್ದೆ. ಇಲ್ಲ, ನನಗೆ ಈ ರೀತಿ ಬಂಗಾರ ಬೇಕು. ಅಯ್ಯೋ, ಎಲ್ಲ ನಿಮ್ಮದೇ ಅದು, ಆ ಗೋಡಮ್ ಏನಂತಿರೋದಕ್ಕೆ, ಅದರಲ್ಲೆಲ್ಲ ತುಂಬಿರೋದು, ನಿಮಗೇನು ಬೇಕೋ ಅದನ್ನು ತಗೋ ಹೋಗ್ರಿ ಅಂತಂದವ. ಇಲ್ಲ ಇಲ್ಲ, ನನ್ನ ಗಂಡ ಹೇಳಿದಾನೆ ಇಷ್ಟೇ ತೂಕದ ಬಂಗಾರ ತಗೋ ಅಂತ. ತಗೋ, ಒಂದು ಕಡೆ ತಕ್ಕಡಿಯಾಗಿ ಇಡು ಇದನ್ನು ವಿಭೂತಿನ, ಒಂದು ಕಡೆ ನಾನು ಕೊಟ್ಟಿದ್ದನ್ನು ಹಾಕ್ತಾ ಹೋಗು, ನಾನು ಅಷ್ಟು ಇಸ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ಲ. ಆಮೇಲೆ ಹಂಗೆ ತುಂಬ್ತಾ ಹೋದ್ರಂತೆ. ಅವನು ಎಷ್ಟು ತುಂಬಿದ್ನೋ ಅಷ್ಟು ತುಂಬಿದ್ರು ವಿಭೂತಿ ಬಾರಕ್ಕೆ ಬರಲೇ ಇಲ್ಲಂತ. ಕುಬೇರನ ಹತ್ರ ಎಷ್ಟು ಬಂಗಾರ ಇತ್ತಲ್ಲ, ಅಷ್ಟು ಬಂಗಾರ ತಕ್ಕಡ್ಯಾಗ ತೂಗಿದ್ರು ವಿಭೂತಿ ಸಮಕ್ಕದು ಬರಲೇ ಇಲ್ಲಂತ.
ಆವಾಗ ಪಾರ್ವತಿ ಅಂದ್ಲಂತೆ, ನೀನು ಬಂಗಾರ ಗಿಂಗಾರ ಏನು ಬೇಡಪ್ಪ, ನಾನು ವಿಭೂತಿ ಹಚ್ಕೊಂಡು ಅದೇನೇ ಆಗಿದ್ರೂ ಅಷ್ಟು ತೂಕ ಇರತಕ್ಕಂಥದ್ದು ವಿಭೂತಿ ಅಂತ, ಅಷ್ಟೊಂದು ಶಕ್ತಿ ಇರತಕ್ಕಂಥದ್ದು. ಶ್ರೀ ವಿಭೂತಿಯ ನೊಲಿದು ಧರಿಸಿದ ಡಾವ ಕರ್ಮವು ಹೊದ್ದಲಮ್ಮವು, ಅಕ್ಕ ಮಹಾದೇವಿ ಹೇಳ್ತಾರೆ. ಶ್ರೀ ವಿಭೂತಿಯ ನೊಲಿದು ಧರಿಸಿದ ಡಾವ ಕರ್ಮವು ನಿಮ್ಮ ಕರ್ಮಗಳನ್ನು ಲಲಾಟದಲ್ಲಿ ವಿಭೂತಿ ಬರೆಯಲಿಕ್ಕೆ ಪಾಪ ಪಲ್ಲಟಬಹುದು ಅಂತಾರೆ. ನಿಮ್ಮ ಹಣೆ ಬರಹವನ್ನು ಒಡೆದಾಕುವಂಥ ಶಕ್ತಿ ಎದಕ್ಕಿದೆ ಅಂತೆ? ವಿಭೂತಿಗಿದೆ ಅಂತ. ಒಂದು ಕಡೆ ಯಡಿಯೂರು ಸಿದ್ಧಲಿಂಗೇಶ್ವರರು ಬರೀತಾರೆ, ಅಡಿಗಡಿಗೆ ಭವಹರನ ನೆನೆಯುತ್ತ ಬಸಿತಮಂ ಧರಿಸುತ್ತ ಭವವ ತಪ್ಪಿಸಿಕೊಂಬ ಸುಖಕ್ಕಿನ್ನು ಎಡೆ ಉಂಟೆ, ಪ್ರತಿ ಇಲ್ಲದ ಅಪ್ರತಿಮ ನೀನೇ ಸ್ವತಂತ್ರ ಗುರು ಶಿವಸಿದ್ದೇಶ್ವರ ಅಂತ ಬರೀತಾರೆ. ಅಡಿಗಡಿಗೆ ಭವಹರನ ನೆನೆಯುತ್ತ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡ್ತಾ ವಿಭೂತಿ ಧಾರಣೆಯನ್ನು ಮಾಡಿದರೆ ಅದಕ್ಕಿಂತ ಪರಮ ಸುಖ ಈ ಜಗತ್ತಿನಲ್ಲಿ ಬೇರೆ ಏನೂ ಇಲ್ಲ ಅಂತ ಹೇಳ್ತಾರೆ. ಅಡಿಗಡಿಗೆ ಭವಹರನ ನೆನೆಯುತ್ತಾ ಬಸಿತಮಂ ಧರಿಸುತ್ತಾ ಭವವ ತಪ್ಪಿಸಿಕೊಂಬ ಹುಟ್ಟು ಸಾವುಗಳನ್ನು ಗೆಲ್ಲಿಸುವಂಥ ಶಕ್ತಿ ಎದಕ್ಕಿದೆ ಅಂತೆ? ವಿಭೂತಿಗಿದೆ ಅಂತ. ಅಂತಹ ಶ್ರೇಷ್ಠ ವಿಭೂತಿ. ಹಾಗಾಗಿ ಒಂದು ಕಡೆ ಯಡಿಯೂರು ಸಿದ್ಧಲಿಂಗೇಶ್ವರರೇ ಬರೀತಾರೆ, ಜಲಸ್ನಾನ ಕೋಟ್ಯಾನುಕೋಟಿಗಿಂತ ವಿಭೂತಿ ಸ್ನಾನ ಅತ್ಯಧಿಕ ನೋಡ, ಮಂತ್ರ ಸ್ನಾನ ಕೋಟ್ಯಾನುಕೋಟಿಗಿಂತ ವಿಭೂತಿ ಸ್ನಾನ ಅತ್ಯಧಿಕ ನೋಡ. ಅಂದರೆ ತೃಣಮ ವಿಭೂತಿ ಧಾರಣೆಯಿಂದ ರುದ್ರನಪ್ಪುದು ತಪ್ಪುದು ಅಂತ ಬರೀತಾರೋ, ತಾನೇ ಆ ಪರಮಶಿವ ರುದ್ರ ಆಗ್ತಾನೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಹಾಗಾಗಿ ಅಂಥ ಒಂದು ಶ್ರೇಷ್ಠ ಶಕ್ತಿ ಇರತಕ್ಕಂಥದ್ದು. ಒಂದು ಕಡೆ ಅಲ್ಲಮ ಪ್ರಭುಗಳು ಬರೀತಾರೆ, ಚಂದ್ರನ ಕಾಂಬುದಕ್ಕೆ ಚಂದ್ರನಿಂದ ಒದಗಿದ ಬೆಳಕೇ ಮುಖ್ಯ. ಚಂದ್ರನ ಕಾಂಬುದಕ್ಕೆ ಚಂದ್ರನಿಂದ ಒದಗಿದ ಬೆಳಗ್ಗೆ ಮುಖ್ಯ. ಸೂರ್ಯನ ಕಾಂಬುದಕ್ಕೆ ಸೂರ್ಯನಿಂದ ಒದಗಿದ ಬೆಳಗ್ಗೆ ಮುಖ್ಯ. ಜ್ಯೋತಿಯ ಕಾಂಬುದಕ್ಕೆ ಜ್ಯೋತಿಯಿಂದ ಒದಗಿದ ಬೆಳಗ್ಗೆ ಮುಖ್ಯ. ರತ್ನವ ಕಾಂಬುದಕ್ಕೆ ರತ್ನದಿಂದ ಒದಗಿದ ಕಲಾ ಲಹರಿಯೇ ಮುಖ್ಯ. ಹಾಗೆ ನಮ್ಮ ಗುಹೇಶ್ವರ ಲಿಂಗವ ಕಾಂಬುದಕ್ಕೆ ಆ ಮಹಾದಿವ್ಯ ತೇಜದಿಂದ ಒದಗಿದ ಬಸಿತವೇ ಮುಖ್ಯ ನೋಡಿರಣ್ಣ ಅಂತ ಬರೀತಾರೆ. ಚಂದ್ರನನ್ನು ನೋಡಬೇಕಾದ್ರೆ ಆ ಚಂದ್ರನಿಂದ ಬಂದಂಥ ಕಿರಣಗಳಿಂದನೇ, ಆ ಬೆಳಕಿನಿಂದನೇ ನಾವು ಚಂದ್ರನನ್ನು ನೋಡಲಿಕ್ಕೆ ಸಾಧ್ಯ. ಸೂರ್ಯನನ್ನು ನೋಡಬೇಕಾದ್ರೆ ಅವನ ಕಿರಣಗಳಿಂದನೇ, ಅವನ ರಶ್ಮಿಯಿಂದನೇ ನಾವು ಸೂರ್ಯನನ್ನು ನೋಡಲಿಕ್ಕೆ ಸಾಧ್ಯ. ಜ್ಯೋತಿಯನ್ನು ನೋಡಬೇಕಾದ್ರೆ ಜ್ಯೋತಿಯಿಂದ ಒದಗಿದ ಬೆಳಕಿನಿಂದನೇ ಜ್ಯೋತಿಯನ್ನು ನೋಡಲಿಕ್ಕೆ ಸಾಧ್ಯ. ರತ್ನವನ್ನು ನೋಡುವುದಕ್ಕೆ ಅದರಿಂದ ಬಂದಿರತಕ್ಕಂಥ ಆ ಬೆಳಕಿನಿಂದನೇ ಅದನ್ನು ನೋಡಲಿಕ್ಕೆ ಯಾಕೆ ಸಾಧ್ಯನೋ ಹಾಗೆ ಇದು ಪರಮಾತ್ಮನ ಚಿದ್ಬೆಳಗು ಅಂತ ಹೇಳ್ತಾರೆ ವಿಭೂತಿ. ಪರಮಾತ್ಮನ ಚಿದ್ಬೆಳಗು. ಅವನನ್ನು ಕಾಣಬೇಕಾದ್ರೆ, ನಮಗೆ ಮುಕ್ತಿ ಸಿಗಬೇಕಾದ್ರೆ, ಭಗವಂತನ ಸಾಮೀಪ್ಯ ಹೋಗಬೇಕಾದ್ರೆ ಅಲ್ಲಿಗೆ ಕರ್ಕೊಂಡು ಹೋಗುವಂಥ ಒಂದು ಶಕ್ತಿ ಎದಕ್ಕಿದೆ ಅಂದರೆ ವಿಭೂತಿಗಿದೆ ಅಂತ. ಹತ್ರಕ್ಕೆ ಕರ್ಕೊಂಡೋಗುವಂಥ ಒಂದು ಸಾತ್ವಿಕ ಗುಣಗಳನ್ನು ಕೊಡುವಂಥ ಶಕ್ತಿ ಎದಕ್ಕಿದೆ ಅಂದರೆ ವಿಭೂತಿಗಿದೆ. ಪ್ರತಿಯೊಬ್ಬರು ಪ್ರತಿನಿತ್ಯ ಸ್ನಾನ ಮಾಡಿರಿ, ಆಮೇಲೆ ಮೈ ತುಂಬ ಜಲಸ್ನಾನ ಆದಮೇಲೆ ವಿಭೂತಿ ಸ್ನಾನ ಅಂತ ಹೇಳ್ತಾರೆ. ಆರೋಗ್ಯ ದೃಷ್ಟಿಯಿಂದನೂ ಕೂಡ ಒಳ್ಳೆಯದು. ಇವತ್ತು ಹಿಮಾಲಯ ಭಾಗದಲ್ಲಿರ್ತಕ್ಕಂಥವ್ರು ಕೆಲವರೆಲ್ಲ, ಈಗ ನಾಗಾ ಸಾಧುಗಳವರೆಲ್ಲ ನೋಡ್ರಿ, ಮೈ ತುಂಬ ಏನು ಬಡ್ಕೊಂಡಿರ್ತಾರವರು. ಶಿವ ಆದರೂ ಕೂಡ ಮೈ ತುಂಬ ಯಾಕೆ ವಿಭೂತಿಯನ್ನು ಬಳ್ಕೊಂಡಿರ್ತಿದ್ದ ಅಂದ್ರೆ, ಆತ ಹಿಮಾಲಯದ ಭಾಗದಲ್ಲಿ ಶಿವ ಅಂತ ದೇವತಾ ಶಿವ ಬೇರೆ, ಒಬ್ಬ ಐತಿಹಾಸಿಕ ಶಿವ ಆಗೋಗಿದ್ದಾನೆ ಈ ಜಗತ್ತಿನಲ್ಲಿ. ಬಸವಣ್ಣವ್ರು ಹೇಳ್ತಾರೆ, ಹರನೇ ಮೂಲಿಗನಾಗಿ ಅಂತಾರೆ. ನಮ್ಮ ಮೂಲಿಗ ಯಾರು? ಶಿವ. ಆತ ಈ ಜಗತ್ತಿನಲ್ಲಿ ಎಲ್ಲ ಮಹಾತ್ಮರು ಹೇಗೆ ಹುಟ್ಟಿ ಸತ್ತರೆ ಹಾಗೆ ಶಿವ ಅನ್ನುವಂಥ ವ್ಯಕ್ತಿಯು ಕೂಡ ಒಬ್ಬ ಹುಟ್ಟಿ ಸತ್ತಂಥ ಮನುಷ್ಯ. ಆತನಿಂದ ನಾದ ಹುಟ್ಟಿದ್ದು ನಾದಯೋಗಿ ಅಂತ ಕರಿತೀವಿ. ಆತನಿಂದ ನಾಟ್ಯ ಹುಟ್ಟಿದ್ದು, ಅದಕ್ಕೆ ಅವನಿಗೆ ನಟರಾಜ ಅಂತ ಕರೀತಾರೆ. ಅವಾಗೆಲ್ಲ ಏನು ಆರ್ಯ ಮತ್ತು ದ್ರಾವಿಡ
ಗಲಾಟೆಗಳಿದ್ದಾಗ ದಕ್ಷ ಬ್ರಹ್ಮ ಆರ್ಯನ ಮಗಳು ದ್ರಾಕ್ಷಾಯಿಣಿ, ಸತಿ ದ್ರಾಕ್ಷಾಯಿಣಿ. ಆಕೆ ಶಿವನನ್ನು ಪ್ರೀತಿಸ್ತಾಳೆ. ದ್ರಾವಿಡ ಶಿವ ಆಗಿದ್ದರಿಂದ, ಅವರಪ್ಪ ಆರ್ಯ ಆಗಿದ್ದರಿಂದ, ನನ್ನ ಮಗಳು ಹಂಗೆ ಸತ್ರು ಪರವಾಗಿಲ್ಲ, ಅವ ಬೂದಿ ಬಡಕ, ಅವನಿಗೆ ಸಂಸ್ಕಾರ ಇಲ್ಲ, ಅವನಿಗೆ ಏನೂ ಇಲ್ಲ, ನಾನು ಕೊಟ್ಟು ಮದುವೆ ಮಾಡೋದಿಲ್ಲ ಅಂತ ಹೇಳ್ತಾನೆ. ಆಮೇಲೆ ಮದುವೆ ಆಗುತ್ತೆ, ಬೆಂಕಿಯಲ್ಲಿ ಹೋಗ್ತಾಳೆ. ನಿಮಗೆಲ್ಲ ಆ ಕತೆ ಗೊತ್ತಿದೆ. ಒಬ್ಬ ಐತಿಹಾಸಿಕ ಪುರುಷ ಶಿವ ಅಂತಕ್ಕಂಥ ವ್ಯಕ್ತಿ ಆಗೋಗಿದ್ದಾನೆ. ಆತ ಹಿಮಾಲಯ ಭಾಗದಲ್ಲಿ, ಋಷಿಕೇಶ್, ಹರಿದ್ವಾರ ಆ ಭಾಗದಲ್ಲಿ ರಾಜ ಆಗಿ ಆಳಿದ್ದಾನೆ ಅಂತ. ಅಲ್ಲಿ ವೀರಭದ್ರ ಅಂತ ಒಂದು ಸ್ಟೇಷನ್ ಬರುತ್ತೆ ಹಿಮಾಲಯ ಭಾಗದಲ್ಲಿ. ಅಲ್ಲಿ ವೀರಭದ್ರ ಹುಟ್ಟಿದ ಊರದು. ಇವತ್ತು ನಾವು ಕಿತ್ತೂರು ರಾಣಿ ಚೆನ್ನಮ್ಮನಿಗೆಲ್ಲ ಅಂಗರಕ್ಷಕ ಸಂಗೊಳ್ಳಿ ರಾಯಣ್ಣ ಇವರೆಲ್ಲ ಹೆಂಗಿದ್ರಲ್ಲ, ಹಂಗೆ ಶಿವನಿಗೆ ಅಂಗರಕ್ಷಕ ಯಾರಿದ್ದ? ವೀರಭದ್ರ ಇದ್ದ. ದಕ್ಷಿಣ ಯಜ್ಞವನ್ನು ಬಂದು ಧ್ವಂಸ ಮಾಡ್ತಕ್ಕಂಥ ವೀರಭದ್ರ. ಇವು ನಡೆದ ಘಟನೆಗಳು ಇತಿಹಾಸದಲ್ಲಿ, ಇವೇನು ಕಥೆಗಳು ಪುರಾಣಗಳು ಅಂತಲ್ಲ. ಆ ಶಿವ ಯಾಕೆ ಆ ಭಾಗದಲ್ಲಿರ್ತಕ್ಕಂಥವ್ರು ಹೆಚ್ಚಾಗಿ ಅಂದರೆ ಅಲ್ಲಿ ತಂಪು ಜಾಸ್ತಿ, ಹಿಮಾಲಯ ಭಾಗ ತಂಪು ಜಾಸ್ತಿ. ನಾವು ಮೈತುಂಬ ವಿಭೂತಿಯನ್ನು ಹಚ್ಕೊಳ್ಳೋದ್ರಿಂದ ಏನಾಗ್ತದೆ ಅಂದರೆ ಶರೀರ ಉಷ್ಣ ಆಗ್ತದೆ, ಒಳಗಡೆ ಜಠರಾಗ್ನಿ ಚಲೋ ಕೆಲಸ ಮಾಡ್ತದೆ, ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು. ನಿಮ್ಮ ಚರ್ಮ ರೋಗಗಳನ್ನು ಕಳಿತಕ್ಕಂಥ ಶುದ್ಧವಾದ ಸಗಣಿಯಿಂದ, ಗೋಮೂರ್ತಗಳಿಂದ ಭಗವಂತನ ನಾಮಸ್ಮರಣೆಯನ್ನು ಮಾಡಿರ್ತಕ್ಕಂಥ ವಿಭೂತಿ ಏನಿದೆ ಅಲ್ಲ, ಇದರಲ್ಲಿ ಅತ್ಯಂತ ವೈಜ್ಞಾನಿಕವಾಗಿಯೂ ಕೂಡ ಬಹಳ ಜನ ವಿಜ್ಞಾನಿಗಳು, ಡಾಕ್ಟರ್ ಪೆದ್ದೂರ ಅಂತೇಳಿ, ಪೊದ್ದಾರ ಅಂತೇಳಿ, ಡಾಕ್ಟರ್ ವೆಬ್ ಅಂತೇಳಿ, ಇನ್ನು ಸುಮಾರು ಜನ ವೈದ್ಯರು ಸಗಣಿಯನ್ನು ಕುರಿತು ಸಂಶೋಧನೆಯನ್ನು ಮಾಡ್ತಾರೆ ಬಹಳ ವರ್ಷಗಳು. ಅದರಲ್ಲಿ ಎಂಥ ಅಂದರೆ ನಿಮ್ಮ ರೋಗ ಭರಿಸುವಂಥ ಕ್ರಿಮಿನಾಶಕ ಶಕ್ತಿ ಸಗಣಿಯಲ್ಲಿದೆ, ವಿಭೂತಿಯಲ್ಲಿದೆ ಅಂತ ಹೇಳ್ತಾರೆ ಅವರು. ಆಮೇಲೆ ಜೀವಾಣುನಾಶಕ ಶಕ್ತಿ ಎದರಲ್ಲಿದೆ ಅಂದರೆ ಸಗಣಿಯಲ್ಲಿದೆ ಅಂತ ಹೇಳ್ತಾರೆ. ಸಾಕಷ್ಟು ಆರೋಗ್ಯದ ದೃಷ್ಟಿಯಿಂದನೂ ಕೂಡ ಸಾಕಷ್ಟು ಸಗಣಿಯಲ್ಲಿ ಶಕ್ತಿ ಇರೋದರಿಂದ ವೈಜ್ಞಾನಿಕವಾಗಿಯೂ ಕೂಡ ವಿಭೂತಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಹಾಗಾಗಿ ಪ್ರತಿಯೊಬ್ಬರು ಕೂಡ ವಿಭೂತಿ ಧಾರಣೆಯನ್ನು ಮಾಡಿಕೊಳ್ಬೇಕು. ನಮ್ಮದು ಲಿಂಗನೂ ಹೇಗೆ ಲಾಂಛನನೋ, ವಿಭೂತಿ ಧಾರಣೆಯೂ ನಮ್ಮ ಲಿಂಗಾಯತ ಧರ್ಮದ ಒಂದು ಲಾಂಛನ. ಬಸವಣ್ಣವ್ರು ಹೇಳ್ತಾರೆ, ನೀರಿಗೆ ನೈದಿಲೆಯೇ ಶೃಂಗಾರ, ನಾರಿಗೆ ಗುಣವೇ ಶೃಂಗಾರ, ಗಗನಕ್ಕೆ ಚಂದ್ರಮನೇ ಶೃಂಗಾರ, ನಮ್ಮ ಕೂಡಲ ಸಂಗನ ಶರಣರ ನೊಸಲಿಗೆ ಶ್ರೀ ವಿಭೂತಿಯೇ ಶೃಂಗಾರ. ನೀರಿಗೆ ನೈದಿಲೆಯೇ ಶೃಂಗಾರ. ಒಂದು ಸರೋವರದ ತುಂಬ ಕಮಲದು ಅಂತೀರ, ಏನಂತೀರಿ ನೀವು? ಆ ಹರಳಿದ್ವು ಅಂತ ಹೇಳಿದರೆ ನಮಗೆ ಹಗಲೆಲ್ಲ ಆ ಕಡೆ ನೋಡಬೇಕು ಅನಿಸುತ್ತೆ. ನೀರಿಗೆ ನೈದಿಲೆ ಶೃಂಗಾರ, ನಾರಿಗೆ ಅವಳ ಸೌಂದರ್ಯಕ್ಕಿಂತ ಒಳ್ಳೆ ಗುಣನೇ ಆಕೆಗೆ ಶೃಂಗಾರ. ಆಕೆ ಒಳ್ಳೆ ಗುಣ ಇದ್ದರೆ ಮನೆ ಶಾಂತಿ ನೆಮ್ಮದಿಯಿಂದ ಇರುತ್ತೆ ವಿನಃ ಆಕೆ ಸೌಂದರ್ಯದಿಂದ ಮನೆ ಶಾಂತಿ ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾರಾದರೂ ಗಂಡ ಹೆಂಡತಿ 80-90 ವರ್ಷ ಚಲೋ ಜೀವನ ಮಾಡಿದ್ರು ಅಂದ್ರೆ ಕೇಳಿರ್ಬೇಕಾರೆ ಅವರಿಗೆ, ನಿನ್ನ ಹೆಂಡತಿ ಗುಣವಂತೆ ಅಂತ ನೀನು ಸುಖವಾಗಿದೆಯೋ ಅಥವಾ ಸೌಂದರ್ಯವಂತೆ ಅಂತ ನೀನು ಸುಖವಾಗಿದೆಯಾ ಅಂತ. ಹಾಗಾಗಿ ಆಕೆಗೆ ಸೌಂದರ್ಯ ಶೃಂಗಾರ ಅಂತ ಹೇಳಲಿಲ್ಲ. ಏನು ಶೃಂಗಾರ ಅಂತ ಹೇಳಿದರು? ನಾರಿಗೆ ಗುಣವೇ ಶೃಂಗಾರ, ಗಗನಕ್ಕೆ ಚಂದ್ರಮನೇ ಶೃಂಗಾರ. ನಾವು ಪೂರ್ಣ ಚಂದ್ರ ಇದ್ದಾಗ ಆಕಾಶ ಕತ್ತೆತ್ತಿ ನೋಡ್ತೀವಿ, ಅಮಾವಾಸ್ಯೆ ದಿನ ಅದ್ರ ಕಡೆ ಅಷ್ಟೊಂದು ಲಕ್ಷ್ಯ ಕೊಡೋದಿಲ್ಲ. ಹಾಗೆ ನಮ್ಮ ಕೂಡಲ ಸಂಗನ ಶರಣರ ನೊಸಲಿಗೆ ಶ್ರೀ ವಿಭೂತಿಯೇ ಶೃಂಗಾರ. ನಾನು ಭಾಳ ವರ್ಷಗಳ ಹಿಂದೆ, ಒಂದು 25-30 ವರ್ಷದ ಹಿಂದೆ ಇಲ್ಲೊಂದು ನಿರ್ಣ ಅಂತ ಊರು ಬರುತ್ತೆ, ಬೀದರ್ ಜಿಲ್ಲೆ. ಒಂದು ಸರಿ ಪ್ರವಚನಕ್ಕೆ ಹೋಗಿದ್ದೆ ನಾನು. ಬೆಳಗ್ಗೆ ಹಿಂಗೆ ಒಂದು ಮನೆಯಲ್ಲಿ ಉಳ್ಕೊಂಡಿದ್ದೆ ನಾನು, ಬಶೆಟ್ಟಿಯವ್ರ ಮನೆಯಲ್ಲಿ ಉಳ್ದಂಗೆ. ಆ ಮನೆಯಲ್ಲಿ ಒಬ್ಬ ಹುಡುಗಿ ಇದ್ಲು. ಬೆಳಗ್ಗೆ ಎದ್ದು ಸ್ನಾನ ಗೀನ ಮಾಡಿ ಹಣೆ ಮೇಲೆ ವಿಭೂತಿ ಹಚ್ಕೊಂಡು ಕಸ ಹೊಡೆಯೋದು, ನೆಲ ಒರೆಸೋದು ಎಲ್ಲ ಮಾಡ್ತಿದ್ಲು. ಆಮೇಲೆ ಏನು ಮಾಡಿದ್ಲು ಅಂದರೆ, ಕಾಲೇಜಿಗೆ ಹೋಗೋ ಟೈಮಿಗೆ ವಿಭೂತಿನ ಅಳುಕಿಸ್ಕೊಂಡು ಒಂದು ಸಣ್ಣ ಟಿಕ್ಕಿ ಹಿಡ್ಕೊಂಡ್ಳು, ಒಂದು ಬುಕ್ ಹಿಡ್ಕೊಂಡು ಹೊರಟ್ಲು. ನಾನು ಕರೆದೆ, ಬಾಯಿಲಿ ಅಂತ ಕರೆದೆ. ಅಲ್ಲ, ಬೆಳಗ್ಗೆಯಿಂದ ಎಷ್ಟು ಚಂದ ಕಾಣ್ತಿದ್ದೆ, ಹಣೆ ತುಂಬ ವಿಭೂತಿ ಹಚ್ಕೊಂಡು, ನೋಡಲಿಕ್ಕೂ ಚಂದಿದ್ಲು, ಅಕ್ಕ ಮಹಾದೇವಿ ಕಂಡಂಗೆ ಕಾಣಿಸ್ತಿದ್ದೆ. ಈಗ ಯಾಕೆ ವಿಭೂತಿ ಅಳ್ಕಿಸ್ಕೊಂಡು ಹಂಗೆ ಕಣ್ಣಿಗೆ ಕಾಣಲಾರ್ದಷ್ಟು
ಟಿಕ್ಕಿ ಇಟ್ಕೊಂಡು ಹೋಗ್ತಾ ಇದೆಯಾ ಅಂತ ಕೇಳಿದೆ. ಆಕೆ ಹೇಳಿದ್ಲು, ಅಮ್ಮರೇ ನಾನು ವಿಭೂತಿ ಹಚ್ಕೊಂಡು ಹೋದ್ರೆ ಹುಡುಗರು ನನ್ನನ್ನು ಚೂಡಾಯಿಸ್ತಾರ್ರಿ ಅಂದರು. ಹುಡುಗರು ನನ್ನ ಚೂಡಾಯಿಸ್ತಾರೆ. ಏನಂತ ಚೂಡಾಯಿಸ್ತಾರೆ ಅಂತ ಕೇಳಿದೆ. ಆಕೆ ಹೇಳಿದ್ಲು, ಅಮ್ಮರೇ ನನಗೆ ಹೋದ ತಕ್ಷಣ ಅಕ್ಕ ಮಹಾದೇವಿ ಬಂದಳು, ನೀಲಮ್ಮ ಬಂದಳು, ಗಂಗಮ್ಮ ಬಂದಳು, ಚೆನ್ನಮ್ಮ ಬಂದಳು, ಮಲ್ಲಮ್ಮ ಬಂದಳು, ಹಿಂಗೆಲ್ಲ ಏನೇನಾರು ಅಂತಾರ್ರಿ, ಅದಕ್ಕೆ ನಾವು ವಿಭೂತಿ ಹಚ್ಕೊಂಡು ಹೋಗಲ್ಲ. ಇನ್ನು ಹುಡುಗರನ್ನ ಕೇಳ್ರಿ, ಹುಡುಗರು ಹೇಳ್ತಾರೆ ಹುಡುಗಿರು ಚೂಡಾಯಿಸ್ತಾರೆ ಅಮ್ಮರೇ, ಬಸವಣ್ಣ ಬಂದ, ಚನ್ನಬಸವಣ್ಣ ಬಂದ ಅಂತಾರೆ, ಅದಕ್ಕೆ ಹಚ್ಕೊಂಡು ಹೋಗೋದಿಲ್ಲ. ನಮ್ಮ ಜೀವನದಲ್ಲಿ ನಮಗೆ ಅಕ್ಕ ಮಹಾದೇವಿ ಆಗೋ ಯೋಗ್ಯತೆ ಐತಾ? ನೀಲಮ್ಮ ಗಂಗಮ್ಮ ಆಗುವಂಥ ಬಸವಣ್ಣ ಚನ್ನಬಸವಣ್ಣ ಆಗಲಿಕ್ಕೆ ನಮ್ಮ ಜೀವನದಲ್ಲಿ ನಮ್ಮಿಂದ ಸಾಧ್ಯತೆ ಐತಾ? ನೀವು ಬರೀ ವಿಭೂತಿ ಹಚ್ಕೊಳ್ಳೋ ಕಾರಣದಿಂದ ನಿಮ್ಮನ್ನು ಅಂಥ ಮಹಾತ್ಮರ ಹೆಸರನ್ನು ಇಟ್ಟು ನಿಮಗೆ ಕರೆದ್ರು ಅಂದರೆ ನಿಮಗೆ ಖುಷಿ ಆಗಬೇಕೋ ದುಃಖ ಆಗಬೇಕು? ನೀವು ಬೇರೆ ರೀತಿಯಲ್ಲಿ ಫ್ಯಾಷನ್ ಮಾಡ್ಕೊಂಡೋದ್ರೆ ಸಿನಿಮಾ ನಟ ನಟಿಯರ ಹೆಸರು ಕರೀತಾರವರು. ನಾನು ಬರೀ ವಿಭೂತಿ ಹಚ್ಕೊಂಡಿದ್ದಕ್ಕೆ ಅಂಥ ಮಹಾನ್ ತಾಯಿ ವೈರಾಗ್ಯ ಮೂರ್ತಿ ಅಕ್ಕ ಮಹಾದೇವಿ ಹೆಸರಿಟ್ಟು ಕರೀತಾರಲ್ಲ ಅಂತ ತಿರುಗ್ದಿನಿ ಇನ್ನೂ ಜೋರಾಗಿ ಹಚ್ಕೊಂಡು ಹೋಗ್ಬೇಕು. ಹೌದಿಲ್ರಿ? ವಿಭೂತಿ ಹಚ್ಕೊಂಡೋದ್ರೆ ನನಗೆ ಅಕ್ಕ ಮಹಾದೇವಿ ಅಂತ ಕರೆದ್ರು, ನೀಲಮ್ಮ ಗಂಗಮ್ಮ ಅಂತ ಕರೆದ್ರು, ಅದಕ್ಕೆ ನನಗೆ ಅವಮಾನ ಆಗ್ತದೆ, ಅದಕ್ಕೆ ನಾವು ವಿಭೂತಿ ಹಚ್ಕೊಂಡು ಹೋಗಲ್ಲ ಅಂದರೆ ನಮ್ಮಂಥ ಅಜ್ಞಾನಿಗಳು, ನಮ್ಮಂಥ ಮೂರ್ಖರು ಮತ್ಯಾರು ಇಲ್ಲ ಅಂತ ಅರ್ಥ. ನಮ್ಮ ಧರ್ಮ ಲಾಂಛನ ಅದು, ನಮ್ಮ ಧರ್ಮ ಲಾಂಛನ. ಹಣೆ ಮೇಲೆ ಯಾವಾಗಲೂ ವಿಭೂತಿ. ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿರಿ, ಪೂಜೆ ಮಾಡಿಕೊಳ್ಳ್ರಿ. ತಕ್ಷಣಕ್ಕೆ ಸಾಧ್ಯತೆ ಆಗದೆ ಇದ್ದರೆ ನೀವು ಸ್ನಾನ ಮಾಡ್ಕೊಂಡು ಹಣೆ ತುಂಬ ವಿಭೂತಿ ಹಚ್ಕೊಳ್ರಿ. ವಿಭೂತಿ ಸ್ನಾನನೂ ಅತ್ಯಂತ ಶ್ರೇಷ್ಠ. ಒಂದೊಂದು ಸರಿ ನಿಮಗೇನಾದರೂ ಹುಷಾರಿರಲಿಲ್ಲ, ಪ್ರತಿದಿನ ಸ್ನಾನ ಮಾಡೋಕ್ಕಾಗಲಿಲ್ಲ, ಅಥವಾ ಜ್ವರ ಬಂದಿತ್ತು ಅಂದರೆ ನೀವು ಅವತ್ತು ಬರೀ ವಿಭೂತಿ ಹಚ್ಕೊಂಡು ಮೈ ತುಂಬ ವಿಭೂತಿ ಹಚ್ಕೊಂಡ್ರೆ ಅದು ಭಸ್ಮ ಸ್ನಾನ ಆಗ್ತದೆ. ಮತ್ತು ಮಂತ್ರ ಸ್ನಾನ ಅಂತ ಬರ್ತದೆ. ಒಂದೊಂದು ಸರಿ ಬಹಳ ಆರಾಮಿಲ್ದಂಗಾಗಿ ಕೈ ಕಾಲು ಆಡಿಸಿ ವಿಭೂತಿ ಹಚ್ಕೊಳ್ಳೋಕ್ಕೂ ಆಗದೆ ಇದ್ದಾಗ ಮನಸ್ಸಿನಲ್ಲಿ ಮಂತ್ರ ಧ್ಯಾನ ಮಾಡಿದರೆ ಅದು ಮಂತ್ರ ಸ್ನಾನ ಆಗ್ತದೆ. ಆಪತ್ತು ಕಾಲದಲ್ಲಿ ಇವೆಲ್ಲವೂ ಕೂಡ ನಡೀತವೆ. ಹಾಗಾಗಿ ವಿಭೂತಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಆಮೇಲೆ ಒಂದು ನಂಬಿಕೆಗೆ ಅರ್ಹವಾಗಿರ್ತಕ್ಕಂಥದ್ದು ವಿಭೂತಿ. ನಾವೆಲ್ಲ ಕೆಲವು ಹಿಂದೆಲ್ಲ ಘಟನೆಗಳನ್ನು, ನನಗೆ ಮೊನ್ನೆ ಒಬ್ರು ಯಾರೋ ನಮ್ಮ ಹತ್ರ ಬಂದಿದ್ದರು, ಹಿಂಗೆ ನಾನು ವಿಭೂತಿ ಬಗ್ಗೆ ಹೇಳ್ಬೇಕಾರೆ ಒಬ್ರು ಹೇಳಿದ್ರು, ಅಮ್ಮರೇ ನಾವು ಒಂದು ಸರಿ ಬಸ್ಸಲ್ಲಿ ಹೋಗ್ತಿದ್ದೆ, ಬಸ್ಸಲ್ಲಿ ಹೋಗುವಾಗ ಒಬ್ಬ ಚೆಕ್ಕಿಂಗ್ ಏನಂತೀರ ಅವನಿಗೆ, ಟಿ ಅವನು ಮಧ್ಯದಲ್ಲಿ ಗಾಡಿ ನಿಲ್ಲಿಸಿ ಎಲ್ಲರನ್ನೂ ಟಿಕೆಟ್ ಚೆಕ್ ಮಾಡ್ತಾ ಬಂದ. ನನ್ನೊಂಚೂರು ಮುಖ ನೋಡಿ ನನ್ನ ಟಿಕೆಟೇ ಚೆಕ್ ಮಾಡಲಿಲ್ಲ, ಅವನು ಹಂಗೆ ಮುಂದಕ್ಕೆ ಹೋಗ್ಬಿಟ್ಟ. ಆಮೇಲೆ ನಾನು ಒಂದು ಸ್ವಲ್ಪ ಮುಂದಕ್ಕೆ ಹೋದ್ಮೇಲೆ ಕರೆದೆ, ಸರ್ ಬರೀ ಇಲ್ಲಿ ಯಾಕೋ ನನ್ನ ಟಿಕೆಟ್ ಚೆಕ್ ಮಾಡಲಿಲ್ಲ. ಇಲ್ಲ, ನೀವು ಹಣೆ ಮೇಲೆ ವಿಭೂತಿ ಹಚ್ಕೊಂಡಿರ್ತೀರಿ, ನೀವು ಹಂಗೆಲ್ಲ ಮೋಸ ಮಾಡಲಿಕ್ಕೆ, ಟಿಕೆಟ್ ತೆಗೆದೇ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ನೀವು ಖಂಡಿತ ತೆಗೆಸ್ಕೊಂಡೇ ಇರ್ತೀರಿ ಅಂತೇಳಿ ನಾನು ನಿಮ್ಮದು ನೋಡ್ರಿ. ಮತ್ತೆಲ್ಲರೂ ಆ ಹೆಸರಿನಲ್ಲಿ ಏನಾದ್ರು ಮಾಡೋಕ್ಕೆ ಶುರು ಮಾಡಬಾರ್ದು. ವಿಭೂತಿ ನಂಬಿಕೆಗೆ ಹಿಂದೊಂದು ಸ್ವತಂತ್ರ ಚಳುವಳಿ ಸಂದರ್ಭದಲ್ಲಿ ಒಬ್ಬ ಹೆಣ್ಣುಮಗಳು ದಾರಿಲಿ ಹೊರಟಿರ್ತಾಳೆ, ಒಬ್ಬ ಊರು ಗೌಡತಿ ಹೆಣ್ಮಗಳು. ಗಾಂಧೀಜಿಯವ್ರದ್ದು ಈ ಚಲೇಜಾವ್ ಚಳುವಳಿ ನಡೆದಿತ್ತಲ್ಲ, ಭಾಷಣ ಮಾಡ್ತಾ ಇರ್ತಾರೆ, ಈಕೆ ನಿಂತು ಕೇಳ್ತಾಳೆ ಸ್ವಾತಂತ್ರ್ಯ. ಆ ಭಾಷಣ ಕೇಳಿದ ತಕ್ಷಣ ಆ ಸ್ವತಂತ್ರ ಚಳುವಳಿಯಲ್ಲಿ ಆಕೆಗೆ ಭಾಗಿಯಾಗಬೇಕು ಅಂತ ಅನ್ನಿಸ್ತದೆ. ಭಾಗಿಯಾಗಬೇಕು ಅಂತ ಅನ್ನಿಸ್ದಾಗ ಆಕೆ ಏನು ಮಾಡ್ತಾಳೆ, ಒಂದಿಷ್ಟು ತನ್ನ ಮೈ ಮೇಲಿರ್ತಕ್ಕಂಥ ಒಡವೆಗಳನ್ನೆಲ್ಲ ಬಿಚ್ಚಿ ಅಲ್ಲಿ ಒಬ್ಬ ಹುಡುಗನ್ನ ಕರೆದು ಕೊಡ್ತಾಳೆ, ಗಂಟು ಕಟ್ಟಿ ಒಂದು ಕರ್ಚಿಪ್ಪಲ್ಲಿ ಕಟ್ಟಿ ಒಂದು ಅಡ್ರೆಸ್ ಕೊಡ್ತಾಳೆ. ಈ ಅಡ್ರೆಸ್ಸಿಗೆ ತಗೊಂಡೋಗಿ ನನ್ನ ಒಡವೆಗಳನ್ನು ಮುಟ್ಟಿಸ್ರಿ ಅಂತ. ಅದಕ್ಕೆ ಅವ ಕೇಳ್ತಾನೆ, ಅಲ್ಲ ತಾಯಿ, ನಾನು ಯಾರು ಗೊತ್ತಿಲ್ಲ, ಇವತ್ತೇ ನೀವು ಫಸ್ಟು ನೀವು ನನ್ನನ್ನು ನೋಡಿರೋದು, ನಾ ಎಲ್ಲಿಯವ, ನನ್ನ ಅಡ್ರೆಸ್ಸು, ನಾನು ಚಲೋ ನಾ ಕೆಟ್ಟ ಏನೂ ಗೊತ್ತಿಲ್ಲ ನಿಮಗೆ. ಇಷ್ಟೊಂದು ಒಡವೆಗಳನ್ನು ಖರ್ಚಿಪ್ಪಲ್ಲಿ ಕಟ್ಟಿ ನನ್ನ ಅಡ್ರೆಸ್ ಕೊಟ್ಟು ನೀ ಆ ಜಾಗಕ್ಕೆ ಮುಟ್ಟಿಸು ಅಂತ ನನ್ನ ಕೈ ಕೊಡ್ತಾ ಇದ್ದೀರಲ್ಲ, ನಾನು ಮುಟ್ಸೇ ತೀರ್ತೀನಿ ಅಂತ ಯಾವ ನಂಬಿಕೆಯಿಂದ ನೀವು ನನ್ನನ್ನು ನಂಬಿದ್ರಿ ಅಂತ
ಕೇಳಿದ ತಕ್ಷಣ ಆಕೆ ಹೇಳ್ತಾಳೆ, ನನಗೆ ನಿನ್ನ ಮೇಲೆ ನಂಬಿಕೆ ಇಲ್ಲ, ನಿನ್ನ ತಲೆ ಮೇಲೆ ಹಾಕ್ಕೊಂಡಿದೆಯಲ್ಲ ಗಾಂಧಿ ಟೊಪ್ಗಿ, ಅದರ ಮೇಲೆ ನನಗೆ ನಂಬಿಕೆ ಇದೆ, ನೀನು ನನ್ನ ಒಡವೆಗಳನ್ನು ಮುಟ್ಟಿಸೇ ತೀರ್ತೀಯ ಅಂತ. ಮತ್ತೀಗ ಯಾರು ಗಾಂಧಿ ಟೊಪ್ಗೆ ಹಾಕ್ಕೊಂಡವ್ರು ನಂಬಕ್ಕೆ ಹೋದಿರ? ಅಷ್ಟು ನಂಬಿಕೆಗೆ ಒಂದು ಆ ಶಕ್ತಿ ಇತ್ತು ಆಗಿನ ಕಾಲದಲ್ಲಿ. ಹಾಗೆ ವಿಭೂತಿಯಲ್ಲೂ ಎಂಥ ಶಕ್ತಿ ಇದೆ ಅಂದರೆ, ವಿಭೂತಿ ಹಚ್ಕೊಂಡವರನ್ನು ನಂಬುವಂಥ ಶಕ್ತಿ, ನಂಬಿಕೆಗೆ ಅರ್ಹತೆಯನ್ನು ತಂದು ಕೊಡುವಂಥ ಶಕ್ತಿ ಇದೆ. ನಿಮ್ಮ ಹಣೆ ಬರಹವನ್ನು ಒಡೆದಾಕುವಂಥ ಶಕ್ತಿ ವಿಭೂತಿಗೆ ಇದೆ. ಜನ್ಮ ಜನ್ಮಗಳ ಕರ್ಮಗಳನ್ನು ಕಳಿತಕ್ಕಂಥ ಶಕ್ತಿ ವಿಭೂತಿಗಿದೆ ಅಂತ ಹೇಳ್ತಾರೆ. ಆಮೇಲೆ ವಿಭೂತಿ ಧಾರಣೆಯಿಂದ ಏನಾಗ್ತದೆ ಅಂದರೆ, ನಿಮಗೆ ದೇವರ ಸಾಮೀಪ್ಯ ಹೋಗಲಿಕ್ಕೆ ನಿಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿಡುವಂಥ ಶಕ್ತಿ. ಸಾತ್ವಿಕ ಗುಣಗಳು, ಮನುಷ್ಯನಿಗೆ 3 ರೀತಿಯ ಗುಣಗಳಿರ್ತವೆ: ರಾಜಸ, ತಾಮಸ, ಸಾತ್ವಿಕ. ಈ ತಾಮಸ ಗುಣಗಳವರು ಹೇಗಿರ್ತಾರೆ ಅಂದರೆ, ಬರೀ ಒಡಿ ಬಡಿ ಕಡಿ ಕಾಲು ಕೆರ ಜಗಳ ಗಲಾಟೆ ಇವುಗಳನ್ನೇ ಮಾಡ್ತಿರ್ತಾರೆ. ಆ ಗುಣಗಳು, ಆ ಸ್ವಭಾವಗಳಂಗಿರ್ತವೆ. ರಾಜಸ ಗುಣಗಳವ್ರು ಹೆಂಗಿರ್ತಾರೆ ಅಂದರೆ, ಅವರಿಗೆ ಎಲ್ಲರೂ ಪುರಾಣ ಪ್ರವಚನ ಪೂಜೆ ಧ್ಯಾನ ಅಲರ್ಜಿ. ನೀವೆಲ್ಲರೂ ಒಂಚೂರು ಪುರಾಣ ಕೇಳ್ತಿದ್ರು ಪ್ರವಚನ ಕೇಳ್ತಿದ್ರು ಅಂದ್ರೆ ನಿದ್ದೆ ಬರ್ತದೆ ಅವ್ರಿಗೆ. ನೀವು ಗಂಟೆಗಟ್ಟಲೆ ಟಿ ವಿ ಮುಂದೆ ಸಿನಿಮಾ ಮುಂದೆ ಕೂಡಿಸ್ರಿ ನಿದ್ದೆ ಬರೋದಿಲ್ಲ ಅವರಿಗೆ. ಇದಕ್ಕೆ ರಾಜಸ ಗುಣ ಅಂತಾರೆ. ಇದಕ್ಕೆ ಧ್ಯಾನಕ್ಕೆ ಕೂತ್ಕೊಂಡ್ರೆ ನಿದ್ದೆ ಬರ್ತದೆ, ಅದೇ ಹರಟೆ ಹೊಡ್ಕೊತ ಕೂತ್ಕೊಂಡ್ರೆ ನಿದ್ದೆ ಬರೋದಿಲ್ಲ. ಇವಕ್ಕೆ ರಾಜಸ ಗುಣಗಳು ಅಂತ ಹೇಳ್ತಾರೆ. ಸಾತ್ವಿಕ ಗುಣ ಅಂದರೆ ಹೇಗಿರುತ್ತೆ ಅಂದರೆ, ಯಾವಾಗ ಪ್ರವಚನ ನಡೆದ ಎಷ್ಟೊತ್ತಿಗೆ ಸಾಯಂಕಾಲ 7 ಗಂಟೆ ಆಗುತ್ತೆ, ಎಷ್ಟೊತ್ತಿಗೆ ನಾನು ಫಂಕ್ಷನ್ ಹಾಲ್ಗೆ ಹೋಗಬೇಕು, ಪುರಾಣ ಕೇಳಬೇಕು, ಭಜನೆ ಮಾಡಬೇಕು, ಪ್ರಾರ್ಥನೆಯಲ್ಲಿ ಭಾಗಿಯಾಗಬೇಕು, ಯಾವಾಗಲೂ ಆ ಕಡೆ ಮನಸ್ಸೇನು ಎಳೆತಿರ್ತದಲ್ಲ, ಅದು ಸಾತ್ವಿಕ ಗುಣ ಅಂತ ಕರೀತಾರೆ. ವಿಭೂತಿ ಧಾರಣೆಯಿಂದ ನೀವು ಆಹಾರ ವಿಹಾರ ಇವೆಲ್ಲವೂ ಕೂಡ ಮನುಷ್ಯನಿಗೆ ಈ ಗುಣಗಳನ್ನು ತಂದು ಕೊಡ್ತಾವೆ. ಹಾಗಾಗಿ ಯಾವಾಗಲೂ ವಿಭೂತಿ ಧಾರಣೆಯನ್ನು ಮಾಡೋದ್ರಿಂದ ಮನುಷ್ಯನಿಗೆ ಸಾತ್ವಿಕ ಗುಣಗಳು ಬರ್ತವೆ. ಮನಸ್ಸನ್ನು ನಿಯಂತ್ರಣದಲ್ಲಿಡುವಂಥ ಶಕ್ತಿ ಇದಕ್ಕಿದೆ. ಒಬ್ಬರು ಮಹಾದೇವ್ ಗೋವಿಂದ್ ರಾನಡೆ ಅಂತೇಳಿ ಮುಂಬೈ ಹೈಕೋರ್ಟ್ ಜಡ್ಜ್ ಆಗಿದ್ದರು, ನೀವು ಹೆಸರು ಕೇಳಿರ್ಬೇಕು. ಅವರ ಆತ್ಮಕಥೆಯಲ್ಲಿ ಒಂದು ಇದನ್ನು ಬರೀತಾರೆ. ಅವ್ರೇನೆಂದರೆ, ನಮ್ಮ ಅಜ್ಜನಿಗೆ ಮದುವೆಯಾಗಿ ಸುಮಾರು ಒಂದು 8-10 ವರ್ಷ ಮಕ್ಕಳಾಗಿರಲಿಲ್ಲ. ನಮ್ಮ ಅಜ್ಜನಿಗೆ ಮದುವೆಯಾಗಿ ಒಂದು 8-10 ವರ್ಷ ಮಕ್ಕಳಾಗಿರಲಿಲ್ಲ. ಆಮೇಲೆ ಇದ್ದದಿದ್ದಾಗೆ ಒಂದು ದಿನ ನಮ್ಮ ಮನೆಗೊಬ್ಬರು ಸಾಧು ಬಂದಿದ್ದರು. ನಮ್ಮ ಅಜ್ಜ ಅವರಿಗೆಲ್ಲ ಒಂದಿಷ್ಟು ಪೂಜೆ ಎಲ್ಲ ವ್ಯವಸ್ಥೆ ಮಾಡಿ ಅವರಿಗೆ ಪ್ರಸಾದ ಮಾಡಿಸಿ ಕೇಳ್ಕೊತಾರೆ, ಹೀಗೆ ಮದುವೆಯಾಗಿ ಇಷ್ಟು ವರ್ಷ ಆದರೂ ಕೂಡ ಮಕ್ಕಳಾಗಿಲ್ಲ ಅಂಥೇಳಿ. ಆವಾಗ ಆ ಸಾಧು ಹೇಳಿದ್ರಂತೆ, ಇವೇನು ಜವಾರಿ ಆಕಳು ಬರ್ತಾವಲ್ಲ, ಈಗ ಜರ್ಸಿ ಅಲ್ಲ, ಆ ಜವಾರಿ ಆಕಳಿಗೆ ಇಡೀ ಗೋಧಿ ರಾತ್ರಿ ತಿನ್ನಿಸ್ರಿ, ಇಡೀ ಗೋಧಿಯನ್ನು ರಾತ್ರಿ ತಿನ್ನಿಸ್ರಿ, ಬೆಳಗ್ಗೆ ಎದ್ದೇನು ಸಗಣಿಯಲ್ಲಿ ಬೀಳ್ತವಲ್ಲ ಗೋಧಿ, ಆ ಗೋಧಿಯನ್ನು ಕ್ಲೀನಾಗಿ ತೊಳೆದು ಬಿಸಿಲಿಗೆ ಒಣಗಿಸಿ ಅದನ್ನು ಹಿಟ್ಟು ಮಾಡಿ ಚಪಾತಿ ಮಾಡಿಕೊಂಡು ತಿನ್ನಿರಿ, ನಿಮಗೆ ಮಕ್ಕಳಾಗುತ್ತೆ ಅಂತ ಹೇಳಿದ್ರಂತೆ. ಆ ರೀತಿ ಮಾಡಿದ ಮೇಲೆ ನಮ್ಮ ಅಜ್ಜನಿಗೆ ನಮ್ಮ ಅಪ್ಪ ಹುಟ್ಟಿದ್ರು ಅಂತ ಬರೀತಾರೆ. ಆ ರೀತಿ ಮಾಡಿದ ಮೇಲೆ ನಮ್ಮ ತಂದೆ ಹುಟ್ಟಿದ್ರು ಅಂತ ಬರೀತಾರೆ. ಅಂದರೆ ಸಗಣಿಯಲ್ಲಿ ಅದರಲ್ಲಿ ಸಾಕಷ್ಟು ಗೋಮೂತ್ರ ಇವೆಲ್ಲ ನೀವು ನೋಡ್ತೀರಿ, ಸಾಕಷ್ಟು ಒಂದು ವೈಜ್ಞಾನಿಕವಾಗಿಯೂ ಕೂಡ ಅದರಲ್ಲಿ ಒಂದು ಒಳ್ಳೆ ಶಕ್ತಿ ಇದೆ. ಸಾಕಷ್ಟು ವಿಜ್ಞಾನಿಗಳು ಅದನ್ನು ಪರೀಕ್ಷೆ ಮಾಡಿ ಹೇಳ್ತಾರವರು. ಇಂಥ ಒಂದು ಶಕ್ತಿ ಇರೋದ್ರಿಂದ ನಮ್ಮ ದಾವಣಗೆರೆ ಭಾಗದಲ್ಲಿ ಒಬ್ಬರು ಯುಗಧರ್ಮ ರಾಮಣ್ಣ ಅಂತಿದ್ದಾರೆ, ಒಳ್ಳೆ ಜನಪದ ಸಾಹಿತ್ಯ ಬರೀತಾರೆ ಸಾಹಿತಿಗಳು. ಅವ್ರ ಜೊತೆ ನಾನು ಒಂದು 21 ದಿನ 21 ಹಳ್ಳಿಗಳಲ್ಲಿ ಆ ಭಾಗದಲ್ಲಿ ಕಾರ್ಯಕ್ರಮ ಮಾಡಿದ್ದೆ. ಈ ರೀತಿ ಒಂದಿಷ್ಟು ವಿಭೂತಿ ಬಗ್ಗೆ ಹೇಳುವಾಗ ಅವ್ರು ನನಗೊಂದು ಮಾತು ಹೇಳಿದ್ರು, ಅಮ್ಮರೇ ನಂದು ಮೊದಲು ಊರಿನಲ್ಲಿತ್ತು ಮನೆ, ನನ್ನ ಹೆಂಡತಿಗೆ ಇಸು ಬಂತೀರ ಏನಂತೀರಿ ನೀವು, ಈ ಕಾಲಿಗೆ ಯಾವಾಗಲೂ ನವೆ ಆಗ್ತಿರುತ್ತಲ್ಲ, ಜಾಯಿಂಟ್ ಪೇನ್ ಅಲ್ಲ ಅದು, ಮ್ಯಾಲ ಒಂಥರ ಇದು ಆಗಿರುತ್ತದು ಕರ್ಕರಗೆ, ಹಿಸುಬ್ ಅಂತಾರೆ, ಹಿಸುಬಾಗಿತ್ತು. 2 ಪಾದದಿಂದ ಹಿಡಿದು 2 ಕಾಲು 2 ಮೊಣಕಾಲವರೆಗೂ ನನ್ನ ಹೆಂಡತಿಗೆ ಹಿಸುಬಾಗಿತ್ತು. ಸುಮಾರು ನಾನೊಂದು 50-60 ಸಾವಿರ ರೂಪಾಯಿ ಖರ್ಚು ಮಾಡಿದ್ದೆ ಎಲ್ಲ ಹಾಸ್ಪಿಟ್ಲ್ಗಳಿಗೂ ತೋರಿಸಿ ಮಾಡಿ. ಎಲ್ಲಿ ತೋರಿಸಿದ್ರು ಸುಮಾರು 8-10 ವರ್ಷಗಳಾದರೂ ಅದು ಹೋಗೇ ಪೂರ್ಣ ಆರಾಮೇ ಆಗಿರಲಿಲ್ಲ. ಆಮೇಲೆ ನಾನು ತೋಟದಲ್ಲಿ ಮನೆ ಮಾಡಿದ್ವಿ. ತೋಟದ ಮನೆಯಲ್ಲಿ ಮಾಡಿದ್ಮೇಲೆ ನಾನು ಎಮ್ಮೆ ಆಕಳ ಇವನ್ನೆಲ್ಲ ಸಾಕಿದ್ವಿ. ಪ್ರತಿದಿನ ನನ್ನ ಹೆಂಡತಿ ಅದರದ್ದು ಸಗಣಿ ತೆಗಿಯೋದು, ಗಂಜಳ ಇವನ್ನೆಲ್ಲ ತೆಗಿಯೋಕ್ಕೆ ಯಾವತ್ತೂ ಶುರು ಮಾಡಿದ್ಲು, ಇದ್ದದಿದ್ದಂಗೆ ಪೂರ ವಾಸಿಯಾಗಿಬಿಡ್ತು ಅಂತ ಬರೀತಾರೆ. ಡಾಕ್ಟರ್ ವೆಬ್ ಅವರು ಬರೀತಾರೆ, ನೀವು ತಕ್ಷಣಕ್ಕೆ ಆದ ಗಾಯದ ಮೇಲೆ ಸಗಣಿ ಹಚ್ಚುತ್ತಾ ಬಂದರೆ ಅದು ಕೀವು ಗೀವು ಏನೂ ಆಗ್ಲಾರ್ದಂಗೆ ಬಹಳ ಬೇಗ ಅದು
ಮಾಯ್ತದೆ ಅಂತಕ್ಕಂಥದ್ದನ್ನು ಬರೀತಾರೆ. ಅನೇಕ ನಿಮಗೆ ಚರ್ಮ ರೋಗಗಳಿಗೆ ಅದನ್ನು ಹಚ್ಚಿದ್ರೂ ವಾಸಿಯಾಗುತ್ತೆ ಅಂತ ಬರೀತಾರೆ. ಸಗಣಿಯಲ್ಲಿ ಸಾಕಷ್ಟು ಗುಣಗಳಿರೋದ್ರಿಂದ ಅದೇ ಸಗಣಿಯನ್ನು ಸುಟ್ಟು ವಿಭೂತಿ ಮಾಡೋದ್ರಿಂದ ವಿಭೂತಿಯಲ್ಲೂ ಕೂಡ ಸಾಕಷ್ಟು ರೀತಿಯ ಒಂದು ವೈಜ್ಞಾನಿಕವಾಗಿರ್ತಕ್ಕಂಥ ಒಂದು ಶಕ್ತಿ ಇದೆ, ಸಾತ್ವಿಕ ಶಕ್ತಿ ಇದೆ. ನಿಮಗೆ ಆಧ್ಯಾತ್ಮಿಕವಾಗಿಯೂ ಕೂಡ ಒಂದು ಶಕ್ತಿಯನ್ನು ತಂದುಕೊಡುತ್ತೆ. ನಿಮ್ಮ ಹಣೆಬರಹಗಳನ್ನು, ಲಲಾಟದ ದುರ್ಲಿಖಿತಗಳನ್ನು ಅಳಿಸುವಂಥ ಶಕ್ತಿ ಅದಕ್ಕಿದೆ. ಅಂದರೆ ಶ್ರೀ ವಿಭೂತಿ ನಿಮಗೆ ವಿಶೇಷ ಶಕ್ತಿ ಇರುವುದು ಆಗುವುದು. ಭೂತಿ ಅಂದರೆ ವಿಶೇಷವಾಗಿ ಅವನಿಗೆ ಒಂದು ಶಕ್ತಿಯನ್ನು ತಂದುಕೊಡುವಂಥ ಶಕ್ತಿ ಇದೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ವಿಭೂತಿ ಧಾರಣೆಯನ್ನು ಮಾಡ್ಕೊಂಡು, ನಮ್ಮಲ್ಲೆಲ್ಲ ಇಂದೊಂದು ಪುರಾಣಗಳ ಕಥೆ ಹೇಳ್ತಾ ಇದ್ವಿ. ಏನು ಪುರಾಣದ ಕಥೆ ಅಂದರೆ, ಒಂದೂರಲ್ಲಿ ಹಿಂಗೆ ಒಬ್ಬ ಕುಂಬಾರ ಗುಂಡಯ್ಯ ಅಂತಿದ್ದ. ಕುಂಬಾರ ಗುಂಡಯ್ಯ ಅವನಿಗೆ ಭಾಳ ದೇವರು, ಧರ್ಮ, ಪುರಾಣ, ಪ್ರವಚನ ಇವುಗಳ ಬಗ್ಗೆ ಆಸಕ್ತಿ ಭಾಳ. ಪ್ರತಿನಿತ್ಯ ಪುರಾಣಕ್ಕೆ ಹೋಗ್ತಿದ್ದ. ಗುರುಗಳವತ್ತು ವಿಭೂತಿ ಬಗ್ಗೆ ಹೇಳ್ತಾ ಇದ್ದರು. ತಾವೆಲ್ಲರೂ ಕೂಡ ಪ್ರತಿನಿತ್ಯ ಬೆಳಗ್ಗೆ ಎದ್ದು ವಿಭೂತಿ ಹಚ್ಚಿಕೊಂಡೇ ನಿಮ್ಮ ಮುಖ ಬೇರೆಯವರಿಗೆ ತೋರಿಸ್ರಿ. ನಿಮ್ದು ಹಂಗೆ ಆಳ ಮುಖನ ಬೇರೆ ಯಾರಿಗೂ ತೋರ್ಸೋಕ್ಕೆ ಹೋಗಬೇಡ್ರಿ ಅಂತ ಪುರಾಣದಲ್ಲಿ ಹೇಳಿದರು ಅವರು. ಆಮೇಲೆ ಅವ್ರು ಹೇಳಿದರು, ಕೆಲವರೆಲ್ಲ ಬೆಳಗ್ಗೆ ಎದ್ದು ಬಹಳ ಸೋಂಬೇರಿಗಳಿರ್ತೀರಿ, ಬೆಳಗ್ಗೆ ಎದ್ದ ತಕ್ಷಣ ವಿಭೂತಿ ಹಚ್ಕೊಳ್ಳೋಕ್ಕೂ ಕಷ್ಟ ನಿಮಗೆ. ನೀವು ವಿಭೂತಿ ಹಚ್ಕೊಳ್ಳೋದೇ ಇದ್ರೂ ಪರವಾಗಿಲ್ಲ, ವಿಭೂತಿ ಹಚ್ಕೊಂಡವ್ರ ಮುಖಾನಾರ ನೋಡ್ರಿ, ನಿಮಗೆ ಪುಣ್ಯ ಬರ್ತದೆ ಅಂತ ಹೇಳಿದರು. ಒಬ್ಬ ಗಂಗಯ್ಯ ಅಂಥೇಳಿ ಕುಂಬಾರ ಗುಂಡಯ್ಯನ ಸ್ನೇಹಿತ ಇದ್ದ. ಅವನಿಗೆ ದೇವರು, ಧರ್ಮ, ಪುರಾಣ, ಪ್ರವಚನ ಏನೂ ಇಂಟ್ರೆಸ್ಟ್ ಇರಲಿಲ್ಲ. ಗುರುಗಳೇನು ಹೇಳ್ತಿದ್ರು ಪ್ರತಿನಿತ್ಯ ಅಂದರೆ, ನೀವು ಪ್ರತಿನಿತ್ಯ ಬರಬೇಕಾದ್ರೆ ನೀವು ಬರ್ರಿ, ನಿಮ್ಮ ಜೊತೆ 4 ಜನನ ಕರ್ಕೊಂಡು ಬರ್ರಿ, ನೀವು ಕೇಳಿದ್ದ ಪುಣ್ಯ ಅವರನ್ನು ಕರ್ಕೊಂಡು ಬಂದು ಕೇಳಿಸಿದ್ದ ಪುಣ್ಯ ನಿಮಗೆ ಬರ್ತದೆ ಅಂತ ಹೇಳ್ತಿದ್ರು. ಅದಕ್ಕೆ ಕುಂಬಾರ ಗುಂಡಯ್ಯ ಏನು ಮಾಡ್ದ, ಗಂಗಯ್ಯನ ಬಲವಂತವಾಗಿ ಕರ್ಕೊಂಬಂದಿದ್ದ ಅವತ್ತು. ನನ್ನ ಸಲುವಾಗಿ ಬಾ, ನೀನು ಪುರಾಣದ ಸಲುವಾಗಿ ಬರಬೇಡ, ನಿನ್ನ ಸ್ನೇಹಿತ ನಾನು ಕರೀತಾ ಇದ್ದೀನಿ, ನನ್ನ ಸಲುವಾಗಾರ ಬಾ ಅಂತೇಳಿ ಬಲವಂತವಾಗಿ ಕರ್ಕೊಂಡು ಬಂದ ದಿನ ಗುರುಗಳು ಅದನ್ನೇ ಹೇಳ್ತಿದ್ರು, ವಿಭೂತಿ ಮಹಿಮೆ ಬಗ್ಗೆ. ಪ್ರತಿಯೊಬ್ಬರು ವಿಭೂತಿ ಹಚ್ಕೊಳ್ರಿ, ನೀವು ಹಚ್ಕೊಳ್ದೇ ಇದ್ದರೂ ಅಕಸ್ಮಾತ್ ಹಚ್ಕೊಂಡವ್ರ ಮುಖನಾರ ನೋಡ್ರಿ ಅಂತ. ಇವ ವಿಚಾರ ಮಾಡಿದ ಗಂಗಯ್ಯ, ನಾನಂತೂ ಹಚ್ಕೊಳ್ಳಲ್ಲ, ನಮ್ಮ ಮನೆ ಎದುರಿಗೆ ಗುಂಡಯ್ಯ ದಿನ ಹಚ್ಕೊಂಡಿರ್ತಾನೆ, ದಿನ ಬೆಳಗ್ಗೆ ಎದ್ದು ಅವನ ಮುಖ ನೋಡಿದ್ರಾಯ್ತು ಅಂತ ವಿಚಾರ ಮಾಡ್ದ. ದಿನ ಬೆಳಗ್ಗೆ ಹೇಳೋದು ಅವನ ಮುಖ ನೋಡೋದು, ದಿನ ಬೆಳಗ್ಗೆ ಹೇಳೋದು ಅವನ ಮುಖ ನೋಡೋದು ಮಾಡ್ತಿದ್ದ. ಒಂದು ದಿನ ಯಾರಿಗೋ ಒಂದಿಷ್ಟು ಮಡಕೆ ಕುಡಿಕೆ ಭಾಳ ಮಾಡೋ ಬಿದ್ದು ಅಂತೇಳಿ ಇವನು ಬೆಳಗಿನ ಜಾವ 4 ಗಂಟೆಗೆ ಮಣ್ಣಗಿಯಕ್ಕೆ ಹೋಗಿದ್ದ ಕೆರೆಗೆ. ಇವ ಬಂದು ನೋಡ್ದ ಗಂಗಯ್ಯ, ಎಲ್ಲೂ ಕಾಣಲಿಲ್ಲ. ಮನೆಯವ್ರನ್ನ ಕೇಳ್ದ, ಯಾಕೆಂದರೆ ಸುಮಾರು ತಿಂಗ್ಳುಗಟ್ಟಲೆ ಅವನ ಮುಖ ನೋಡ್ಕೊತ ಬಂದಿದ್ದ. ಅವನು ಮುಖ ನೋಡ್ಕೊಂಡು ಬಂದಂಗೆ ಅವನೆಲ್ಲ ಕೆಲಸ ಯಶಸ್ವಿಯಾಗಿದ್ವು, ಚಲೋ ಆಗಿತ್ತು ಅವನಿಗೆ. ಯಾರಿಗೆ? ಗಂಗಯ್ಯನಿಗೆ. ಮತ್ತಿವತ್ತು ಅಕಸ್ಮಾತ್ ನಾನು ನೋಡದೇ ಇದ್ರೆ ಮತ್ತೆ ನಾವು ಓದ ಕೆಲಸ ಎಲ್ಲಿ ಕೆಟ್ಟಾಗ್ಬಿಡ್ತದೋ, ಮುಖ ನೋಡೇ ಬಿಡೋಣ ಅಂತ ಮನೆಗೆ ಬಂದು ಕೇಳ್ದ. ಮಣ್ಣಗಿಯಕ್ಕೆ ಹೋಗ್ಯಾರ ಅಂತ ಹೆಂಡ್ತಿ ಹೇಳಿದ್ಲು, ನೋಡೇ ಬಂದುಬಿಡೋಣ, ಒಂದು 4 ಹೆಜ್ಜೆ ಮುಂದಕ್ಕೆ ಹೋಗಿ ಅಂತ ಕೆರೆ ಕಡೆಗೆ ಬಂದವ. ಇವ ಭಾಳ ಶಿವಭಕ್ತ. ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಲಿಂಗ ಪೂಜೆ ಮಾಡಿಕೊಂಡು ಹಣೆ ತುಂಬ ವಿಭೂತಿ ಹಚ್ಕೊಂಡು ಬಂದು ಅವನು ಕೆಲಸ ಮಾಡುವಾಗಲೂ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಮಂತ್ರ ಹೇಳಿಕೊಂಡು ಮಣ್ಣಗಿತಾ ಇದ್ದ. ಆಮೇಲೆ ಏನೋ ಒಂದು ಜಣ್ಣಂತ ಶಬ್ದ ಕೇಳಿಸ್ತು. ತೆಗೆದು ನೋಡ್ತಾನೆ, ಒಂದು ಕುಡಿಕೆ ತುಂಬ ಬಂಗಾರ ಇತ್ತು. ಯಾರಾದರೂ ಅಕ್ಕಪಕ್ಕ ಇದ್ದಾರ ಅಂತ ಕತ್ತೆತ್ತು ಮ್ಯಾಕ್ ನೋಡಿದೆ. ಇವನು ಬರ್ತಿದ್ನಲ್ಲ ಗಂಗಯ್ಯ, ಇವನು ಕತ್ತೆತ್ತಿ ಎದ್ದು ನಿಂತು ನೋಡಿದ ತಕ್ಷಣ ಇವನ ವಿಭೂತಿ ಅವನಿಗೆ ಕಾಣಿಸ್ತು. ಗಂಗಯ್ಯನಿಗೆ ಅವನಿಗೇನೋ ಅರ್ಜೆಂಟ್ ಕೆಲಸ ಇತ್ತು. ಈಗ ನಾ ಹತ್ರ ಹೋದ್ರೆ ಎಲ್ಲಿ ನನಗೆ ಮಾತಿಗೆ ಹಚ್ಕೊಂಡು ಕುತ್ಕೋತಾನೋ, ನಾನು ಹೆಂಗಿದ್ರು ವಿಭೂತಿ ಹಚ್ಚಿದ ಮುಖ ಕಾಣಿಸ್ತಲ್ಲ ಅಂತ ಹಂಗೆ ವಾಪಸ್ ತಿರುಗ್ದ. ಇವ ವಿಚಾರ ಮಾಡ್ದ, ಇವ ಎಲ್ಲಿ ತನಕ ಬಂದಿದ್ದ, ಯಾಕೋ ತಿರುಗಿ ಹಂಗೆ ಹೊಂಟನಲ್ಲ, ಅಕಸ್ಮಾತ್ ಎಲ್ಲರೂ ನೋಡ್ಗೀಡ್ ಹೋಗಿ ಊರಾಗ ಸುದ್ದಿ ಮಾಡಿಬಿಟ್ರೆ ಇದ್ರಾಗ ಸ್ವಲ್ಪ ಭಾಗ ಅವನಿಗೂ ಕೊಟ್ರಾಯ್ತು ಅಂತೇಳಿ ಗಂಗಯ್ಯ ಬಾರೋ ಇಲ್ಲಿ ಅಂದ. ಗಂಗಯ್ಯ ಅಂದೆ, ನಾನು ನೋಡಿದ್ದೀನಿ ಕಣೋ ಅಂದ. ನಾನು ನೋಡಿದ್ದೀನಿ ಕಣೋ ಅಂದ ತಕ್ಷಣ ಇವ ಏನು ನೋಡೇನೆ ಅಂತ ತಿಳ್ಕೊಂಡ.
ಬಂಗಾರನೇ ನೋಡೇನೆ ಅಂತ ಇವತ್ತು ತಿಳ್ಕೊಂಡ. ಇನ್ನು ಊರಾಗ ಹೋಗೆಲ್ಲ ಸುದ್ದಿ ಮಾಡ್ತಾನಿವ ಅಂತೇಳಿ, ಇದ್ರಲ್ಲಿ ಕಾಲು ಭಾಗ ಬಂಗಾರ ನಿನಗೂ ಕೊಡ್ತೀನಿ ಬಾ ಇಲ್ಲಿ ಅಂತ ಕರೆದ. ಬಂದು ನೋಡ್ತಾನೆ, ಒಂದು ಕುಡಿಕೆ ತುಂಬ ಬಂಗಾರ ಸಿಕ್ಕಿತ್ತು. ಅವ ಹೇಳ್ದ, ಇದ್ರಲ್ಲಿ ಕಾಲು ಭಾಗ ಬಂಗಾರ ಕೊಡ್ತೀನಿ, ಊರಾಗ ಯಾರ ಮುಂದೆ ಹೋಗಿ ಸುದ್ದಿ ಮಾಡಬೇಡ ಅಂತ. ಆವಾಗ ಗಂಗೈ ವಿಚಾರ ಮಾಡ್ದ, ನಾನು ಬೆಳಗ್ಗೆ ಎದ್ದು ದಿನ ಬರೀ ವಿಭೂತಿ ಹಚ್ಕೊಂಡಿದ್ದು ಮುಖ ನೋಡಿದಕ್ಕೆ ನನ್ನ ಕಾಲು ಭಾಗ ಬಂಗಾರ ಸಿಕ್ತು, ನಾನೇ ಹಚ್ಕೊಳ್ತಿದ್ದಿದ್ರೆ ವಿಭೂತಿ ನನಗೆ ಪೂರ್ಣ ಸಿಕ್ತಿತ್ತಲ್ಲ ಅಂತ ಅವತ್ತಿಂದ ಏನು ಮಾಡ್ದವ, ವಿಭೂತಿ ಹಚ್ಕೊಳ್ಳೋಕೆ ಶುರು ಮಾಡಿದೆ. ಇವೆಲ್ಲ ಕಥೆಗಳು ಏನೇ ಇಟ್ಟಿದ್ರೂ ಕೂಡ ವಿಭೂತಿಯಲ್ಲಿ ಅತ್ಯಂತ ಮಹತ್ವವಾಗಿರ್ತಕ್ಕಂಥ ಸ್ಥಾನ ಇದೆ. ನಾವೆಲ್ಲ ಋಷಿಮುನಿಗಳು ಅನಾದಿ ಕಾಲದಿಂದನೂ ಕೂಡ ವಿಭೂತಿ ಧಾರಣೆಯನ್ನು ಮಾಡ್ಕೊತ ಬಂದ್ದಾರೆ. ಯಾಕೆ ಮಾಡ್ಕೊತ ಬಂದ್ದಾರೆ ಅಂದರೆ ಅವರನ್ನು ಅತ್ಯಂತ ಎತ್ತರದ ಮಟ್ಟಕ್ಕೆ ಒಯ್ಯುವಂಥ ಶಕ್ತಿ ವಿಭೂತಿಗಿದೆ. ಆಧ್ಯಾತ್ಮಿಕ ಒಂದು ಶಕ್ತಿಯನ್ನು ತಂದುಕೊಡುವಂಥ, ಆ ಎನರ್ಜಿಯನ್ನು ತಂದುಕೊಡುವಂಥ ಶಕ್ತಿ ಎದಕ್ಕಿದೆ ಅಂದರೆ ವಿಭೂತಿಗಿದೆ. ವಿಭೂತಿಯಷ್ಟೇ ಮಹತ್ವವಾಗಿರ್ತಕ್ಕಂಥ ಸ್ಥಾನ ರುದ್ರಾಕ್ಷಿಗೂ ಇದೆ. ಅಯ್ಯ ಎನಗೆ ರುದ್ರಾಕ್ಷಿಯೇ ಸರ್ವ ಸಾಧನ, ಅಯ್ಯ ಎನಗೆ ರುದ್ರಾಕ್ಷಿಯೇ ಸರ್ವವಶ್ಯ, ಅಯ್ಯ ನಿಮ್ಮ ಪಂಚವಕ್ರಂಗಳೇ ಪಂಚಮುಖ ರುದ್ರಾಕ್ಷಗಳಾದವಾಗಿ ಎನ್ನ ಮುಕ್ತಿ ಪಥಕ್ಕೆ ರುದ್ರಾಕ್ಷಿಯೇ ಸರ್ವ ಸಾಧನ ಅಂತ ಬರೀತಾರೆ ಬಸವಣ್ಣವರು. ನಮ್ಮನ್ನು ಇದು ಜ್ಞಾನದ ಬೆಳಕಾದರೆ ಇದು ಅರಿವಿನ ಒಂದು ಜಾಗೃತಿಯನ್ನು ಮಾಡುವಂಥ ಶಕ್ತಿ ಎದಕ್ಕಿದೆ ಅಂದರೆ, ಅರಿವಿನ ಕಣ್ಣನ್ನು ತೆರೆಸುವಂಥ ಶಕ್ತಿ ಎದಕ್ಕಿದೆ ಅಂದರೆ ರುದ್ರಾಕ್ಷಿಗಿದೆ. ರುದ್ರಾಕ್ಷಿ ಒಬ್ಬರು ಸುಭಾಷ್ ರಾಯ್ ಅಂತಕ್ಕಂಥವರು ಬನಾರಸ್ ವಿಶ್ವವಿದ್ಯಾಲಯದ ಒಬ್ಬ ಪಂಡಿತರು, ಅಂದರೆ ಒಬ್ಬರು ಡಾಕ್ಟ್ರು, ಅವರು ಸೈಕಾಲಜಿ ಒಬ್ಬರು ಡಾಕ್ಟ್ರು. ಸುಮಾರು 4 ಜನ ಈ ವೈದ್ಯರು ಸೇರಿ ಸುಮಾರು 3-4 ವರ್ಷಗಳ ಕಾಲ ರುದ್ರಾಕ್ಷಿಯನ್ನು ಕುರಿತು ಸಂಶೋಧನೆಯನ್ನು ಮಾಡ್ತಾರೆ. ಅವರು ಸಂಶೋಧನೆ ಮಾಡಿದ ಮೇಲೆ ರುದ್ರಾಕ್ಷಿಯಲ್ಲಂಥ ಶಕ್ತಿ ಇದೆ ಅಂತ ಬಹಳ ಜನಕ್ಕೆ ಗೊತ್ತೇ ಇರಲಿನೇನು. ಮೊದಲಿಂದ ಬಹುಶಃ ಸುಮ್ಮನೆ ಹಾಗೆ ಇದು ಒಂದು ಆಧ್ಯಾತ್ಮಿಕ ಸಾಧನ ಅಂತ ಹೇಳಿ ಧಾರಣೆಯನ್ನು ಮಾಡ್ಕೊಳ್ತಾ ಬರ್ತಾ ಇದ್ರು. ಅದರಲ್ಲಿ ವೈಜ್ಞಾನಿಕವಾಗಿ ಎಷ್ಟು ಶಕ್ತಿ ಇದೆ ಅಂದರೆ, ಪೂನಾದಲ್ಲಿ ಒಬ್ಬರು ಮಾಧುರಿ ಮಾಧವನ್ ಅಂತ ಒಬ್ಬ ಡಾಕ್ಟ್ರು, ಆಕೆ ಹೇಳ್ತಾಳೆ ರುದ್ರಾಕ್ಷಿಯಿಂದ ವಾಸಿ ಮಾಡದೇ ಇರತಕ್ಕಂಥ ಕಾಯಿಲೆಗಳೇ ಇಲ್ಲ ಅಂತ ಹೇಳ್ತಾಳೆ. ಅಂಥದ್ದು ಎಲ್ಲ ಕಾಯಿಲೆಗೂ ರುದ್ರಾಕ್ಷಿಯಿಂದ ಔಷಧಿಯನ್ನು ಕೊಡಬಹುದು ಅಂತಕ್ಕಂಥದ್ದನ್ನು ಹೇಳ್ತಾಳಕ್ಕೆ. ಹಾಗಾಗಿ ಸಾಕಷ್ಟು ರೀತಿಯ ರೋಗ ನಿರೋಧಕ ಶಕ್ತಿ ರುದ್ರಾಕ್ಷಿಗಿದೆ. ಅದು ಮೈ ಮೇಲೆ ನಾವು ಧಾರಣೆ ಮಾಡ್ಕೊಳ್ಳೋದ್ರಿಂದ ನಮ್ಮ ಸುತ್ತ ಒಂದು, ಅದಕ್ಕೆ ನೀವೇನು ಹೇಳ್ತೀರಿ, ನಿಮ್ಮ ಇದನ್ನು ಬದಲಾಯಿಸುವಂಥ ಶಕ್ತಿ, ಅದಕ್ಕೆ ಪ್ರಭಾವ ಮಂಡಳಿ ಅಂತ ಹೇಳ್ತಾ ನೋಡ್ರಿ, ಅದನ್ನು ಉದ್ದೀಪನ ಮಾಡುವಂಥ ಶಕ್ತಿ ರುದ್ರಾಕ್ಷಿಗಿದೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ರುದ್ರಾಕ್ಷಿ ಧಾರಣೆಯನ್ನು, ವಿಭೂತಿ ಎಷ್ಟು ಮುಖ್ಯವೋ ರುದ್ರಾಕ್ಷಿಯು ಕೂಡ ಅಷ್ಟೇ ಮುಖ್ಯ. ಆಕೆ ಡಾಕ್ಟ್ರು ಬರಿತಾ ಹೇಳ್ತಾರೆ, ಅವರು ನಿಮಗೇನಾದರೂ ಅತಿ ಟೆನ್ಷನ್ ಆದಾಗ, ಮಾನಸಿಕ ಒತ್ತಡ ಆದಾಗ, ಎರಡೂ ಕೈಯಲ್ಲಿ ಪಂಚಮುಖ ರುದ್ರಾಕ್ಷಿಗಳನ್ನು ಎರಡೂ ಕೈಯಲ್ಲಿ ಇಟ್ಕೊಂಡು ಒಂದು 10 ನಿಮಿಷ ಕಣ್ಮುಚ್ಕೊಂಡು ನೀವು ಬಿಗಿಯಾಗಿ ಅದನ್ನು ಇಟ್ಕೊಂಡು ಧ್ಯಾನ ಮಾಡ್ತಾ ಕೂತ್ಕೊಂಡ್ರೆ ನಿಮ್ಮ ಮನಸ್ಸು ನಿಯಂತ್ರಣಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ಈ BP ರಕ್ತದೊತ್ತಡ ಇದ್ದಂಥವರು ಅದನ್ನು ರಾತ್ರಿ ಹೊತ್ತು ಒಂದು 5 ಮಣಿಗಳನ್ನು, ಅದು ಯಾವುದೇ ರೀತಿಯ ಲೋಹದ್ದಾಗಿರಬಾರ್ದು ಅಂತ ಹೇಳ್ತಾರೆ. ನೀವು ನೆನಾಕುವಂಥ ಒಂದು ಲೋಟ ಇದು, ಈ ಗಾಜು ಗೀಜು ಬಳಸಿದ್ರೆ ಭಾಳ ಒಳ್ಳೆಯದು. ಅದರೊಳಗೊಂದು 5 ಮಣಿಗಳನ್ನು ರಾತ್ರಿ ನೆನಹಾಕಿ ಬೆಳಗ್ಗೆ ಎದ್ದು ಸೂರ್ಯ ಉದಯ ಆಗೋದಕ್ಕಿಂತ ಮೊದಲು ಅದನ್ನು ಕುಡಿತಾ ಬಂದರೆ ನಿಮ್ಮ BP ಕಂಟ್ರೋಲಿಗೆ ಇರ್ತದೆ ಅಂತ ಅವ್ರು ಬರೀತಾರೆ. ಹಾಗೆ ಇನ್ನೂ ಅನೇಕ ಕಾಯಿಲೆಗಳಿಗೆ, ನಿಮಗೆ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಈ 4 ಮುಖದ ರುದ್ರಾಕ್ಷಿಯನ್ನು ಹಾಲಲ್ಲಿ ಕುಡಿಸೋದ್ರಿಂದ ನೀವೇನು ಬುದ್ಧಿಮಾಂದ್ಯ ಅಂತ ಹೇಳ್ತಿರಲ್ಲ, ಹುಚ್ಚು, ಈ ಮತಿಭ್ರಮಣೆ, ಇದನ್ನು ವಾಸಿ ಮಾಡುವಂಥ ಶಕ್ತಿ ಇದೆ ಅಂಥೇಳಿ ಇಂಥ 100 ಕಾಯಿಲೆಗೆ ಅವರು ಔಷಧಿಯನ್ನು ಬರಿತಾ ಹೋಗ್ತಾರೆ ರುದ್ರಾಕ್ಷಿಯಿಂದ. ನಾವು ಬರೀ ಧಾರ್ಮಿಕ ಶಕ್ತಿ ಅಷ್ಟೇ ರುದ್ರಾಕ್ಷಿಯಲ್ಲಿಲ್ಲ, ನಿಮ್ಮ ಆರೋಗ್ಯವನ್ನು, ಶರೀರವನ್ನು, ನಿಮ್ಮ ಎಲ್ಲ ರೀತಿಯ ರೋಗಗಳನ್ನು ಸುಧಾರಣೆ ಮಾಡುವಂಥ ಶಕ್ತಿನೂ ರುದ್ರಾಕ್ಷಿಗಿದೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಆ ಒಂದು ವಿಭೂತಿ ಜೊತೆಗೆ ರುದ್ರಾಕ್ಷಿಯನ್ನು, ಗುರು, ಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷಿ, ಮಂತ್ರ, ಪಾದೋದಕ, ಪ್ರಸಾದ, ಇವೆಂಟಕ್ಕೂ ಕೂಡ ಅಷ್ಟಾವರಣಗಳು ಅಂತ ಕರೀತಾರೆ. ಮಂತ್ರನೂ ಕೂಡ ಅತ್ಯಂತ ನಿಮ್ಮನ್ನು ಶ್ರೇಷ್ಠ ಎತ್ತರಕ್ಕೆ ಒಯ್ಯುವಂಥ ಶಕ್ತಿ ಅದಕ್ಕಿದೆ ಅಂದರೆ ಮಂತ್ರಕ್ಕಿದೆ. ಮಂತ್ರ ನಾಮಸ್ಮರಣೆ ಮಾಡೋದ್ರಿಂದ
ನೀವು ಏನು ಬೇಕಾದರೂ ಆ ಒಂದು ಅದರಲ್ಲೂ ಅಕ್ಕ ಮಹಾದೇವಿ ಒಂದು ಕಡೆ ಬರೀತಾಳೆ, ದುರಿತ ಅನ್ಯಾಯವ ಪರಿಹರಿಸಬಲ್ಲಡೆ ಓಂ ನಮಃ ಶಿವಾಯ ಎಂಬುದೇ ಮಂತ್ರ, ಓಂ ನಮಃ ಶಿವಾಯ ಎಂಬುದೇ ತಂತ್ರ. ಸಿಂಹದ ಮರಿಯ ಸೀಳ್ನಾಯಿ ತಿಂಬರೆ ಭಂಗವಿನ್ನಾರಿಗೋ ಚನ್ನಮಲ್ಲಿಕಾರ್ಜುನ ಅಂತಾಳೆ. ನಿಮ್ಮ ಮನೆಯಲ್ಲಿ ಏನಾದರೂ ಕಷ್ಟ ಕಾರ್ಪಣ್ಯಗಳು ಬಂದಾಗ, ತೊಂದರೆಗಳು ಬಂದಾಗ, ಕಷ್ಟಗಳು ಬಂದಾಗ ನೀವು ಕುತ್ಕೊಂಡು ಓಂ ನಮಃ ಶಿವಾಯ ಅಂತಕ್ಕಂಥ ಮಂತ್ರವನ್ನು ಹೇಳಿದರೆ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ತೆಗೆಯುವಂಥ ಶಕ್ತಿ ಎದಕ್ಕಿದೆ? ಮಂತ್ರಕ್ಕಿದೆ. ನಿಮ್ಮ ಎಲ್ಲ ಇಚ್ಛೆಗಳನ್ನು ಈಡೇರಿಸುವಂಥ ಶಕ್ತಿ ಎದಕ್ಕಿದೆ ಅಂತೆ? ಮಂತ್ರಕ್ಕಿದೆ ಅಂತೆ. ದುರಿತ ಅನ್ಯಾಯವ ಪರಿಹರಿಸಬಲ್ಲಡೆ. ನಮ್ಮ ಮನೆಯಲ್ಲಿ ಏನಾದರೂ ಕಷ್ಟ ಕಾರ್ಪಣ್ಯಗಳು ಬಂದಾಗ, ತೊಂದರೆಗಳು ಬಂದಾಗ ಕುತ್ಕೊಂಡು ಕಣ್ಮುಚ್ಕೊಂಡು ಒಂದಿಷ್ಟು ಲಿಂಗಯ್ಯನ ಕೈಯಲ್ಲಿ ಹಿಡ್ಕೊಂಡು ಓಂ ನಮಃ ಶಿವಾಯ ಮಂತ್ರವನ್ನು ಹೇಳಿ, ನನಗಿಂಥ ಸಮಸ್ಯೆಗಳು ಬಂದದೆ ನೀನು ಬಗೆಹರಿಸು ಅಂತ ನೀವೇನಾದರೂ ಕೇಳಿಕೊಂಡ್ರೆ, ನೀವೆಂಥ ಅಕ್ಕ ಮಹಾದೇವಿ ಹೇಳ್ತಾಳೆ, ಹಾಗೆ ತಾನೇ ಸಿಂಹ ಮರಿ ಹಾಕಿದರೆ ನಾಯಿ ಬಂದದನ್ನು ಮುಟ್ಲಿಕ್ಕೆ ಹೇಗೆ ಸಾಧ್ಯ ಇಲ್ಲವೋ ಹಾಗೆ ಓಂ ನಮಃ ಶಿವಾಯ ಅಂತಕ್ಕಂಥ ಮಂತ್ರವನ್ನು ಹೇಳಿ ಯಾರು ಆಧ್ಯಾತ್ಮದ ಸಿಂಹಗಳಾಗಿರ್ತಾರೆ ಅಂಥವರನ್ನು ಭವ ಅನ್ನುವಂಥ ನಾಯಿ ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ನ ಮಮ ಸರ್ವಸ್ಯ ಶಿವಂ, ನನ್ನದೆನ್ನುವುದೇನೂ ಇಲ್ಲ ಭಗವಂತ, ಎಲ್ಲವೂ ನಿನ್ನದೇ ಅನ್ನುವಂಥ ಒಂದು ಸರ್ವಾರ್ಪಣ ಭಾವದಿಂದ ಆಕೆ ಹೇಳ್ತಾಳೆ, 7 ಕೋಟಿ ಮಹಾಮಂತ್ರ ಉಪಮಂತ್ರಗಳಿಗೆ ಲೆಕ್ಕವಿಲ್ಲ, ಚಿತ್ತ ವ್ಯಾಕುಲನಾಗಿ ಭ್ರಮಿಸದಿರ ಅಂತಾಳೆ. ಆ ಮಂತ್ರ ಹೇಳಿದ್ರು ಚಲೋ ಏನೋ, ಈ ಮಂತ್ರ ಹೇಳಿದ್ರು ಚಲೋ ಏನೋ, ಅಲ್ಲೋದ್ರೂ ಚಲೋ ಏನೋ, ಈ ಥರದ್ದೆಲ್ಲ ಒಂದು ಭ್ರಮೆಯನ್ನು ಬಿಟ್ಟು ನೀವು ಆ ಮಂತ್ರದಲ್ಲಿ ನಂಬಿಕೆಯನ್ನು ಇಟ್ಟು ನೀವು ಮಂತ್ರ ನಾಮಸ್ಮರಣೆಯನ್ನು ಮಾಡಿದ್ದೆ ಆದರೆ ನಿಮ್ಮ ಎಲ್ಲ ರೀತಿಯ ಕಷ್ಟಗಳನ್ನು ದೂರ ಮಾಡುವಂಥ ಶಕ್ತಿ ಎದಕ್ಕಿದೆ? ಮಂತ್ರಕ್ಕಿದೆ ಅಂತ ಹೇಳ್ತಾರೆ. ಆಮೇಲೆ ಬರ್ತಕ್ಕಂಥದ್ದು ಪಾದೋದಕ ಪ್ರಸಾದ. ಆ ಪಾದೋದಕ ಪ್ರಸಾದ ಅಂದರೆ ಏನು ಅಂತಕ್ಕಂಥ ವಿಚಾರವನ್ನು ನಾಳೆ ದಿನ ನೋಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಶರಣು ಶರಣ.